ವಿದ್ಯಾ ಸರ್ಕಾರದ ಉದ್ಘಾಟನೆ. ಆ ಉದ್ಘಾಟನೆ ಅಂತ ಹೇಳಿದ್ರೆ ಅದು ತಾನು ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದಂತ ವ್ಯಕ್ತಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅನ್ನೋ ಉದ್ದೇಶದೊಂದಿಗೆ ದೀಪ ಪ್ರಜ್ವಲನೆ ಮಾಡುವಂತದ್ದು ನಮ್ಮ ವಿದ್ಯಾಸಂಸ್ಥೆಯ ಸಂಸ್ಕಾರವಾಗಿದೆ. ಆ ನೆಲೆಯಲ್ಲಿ ಇವತ್ತಿನ ಈ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರೀತಿಯಿಂದ ಬರಮಾಡಿಕೊಂಡಾಗ ಬಂದವರು ಶ್ರೀಯುತ ಆನಂದ ಕೆ ಅಸೇಗೋಳಿ ಅಂತ ನಿವೃತ್ತ ಮುಖ್ಯ ಗುರುಗಳು, ನಮ್ಮ ಮದನಿ ಹಳೆಕಳ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಪುರಸ್ಕೃತರು, ಹಲವಾರು ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ. ಹಾಗೆ ಸಭಾಧ್ಯಕ್ಷತೆಯನ್ನು ನಮ್ಮ ಮುಖ್ಯ ಗುರುಗಳು ಶ್ರೀಮತಿ ಉಷಲತಾ ಟೀಚರ್ ಅವರು ಎಲ್ಲ ಚಟುವಟಿಕೆಗಳನ್ನ ಬಹಳ ಉತ್ತಮವಾಗಿ ಪ್ರೋತ್ಸಾಹಿಸಿಕೊಂಡು ಬರುವಂತಹ ಮುಖ್ಯ ಗುರುಗಳು ಶ್ರೀಮತಿ ಉಷಲತಾ ಟೀಚರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಎಲ್ಲ ಅಧ್ಯಾಪಕ ವರ್ಗದವರು ಈಗಾಗಲೇ ಸೇರಿಕೊಂಡಿದ್ದಾರೆ. ಈ ಒಂದು ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಈಗಾಗಲೇ ಹೊಸಕೊರಲ ನಮ್ಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮದ ಮೊದಲನೇ ಅಂಗವಾಗಿ ಪ್ರಾರ್ಥನೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ. ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಎಳೆಯರ ಹೃದಯದ ಬಾಳದಿಗಂತದಿ ರವಿಯೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾ ಜಲವು, ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾ ಜಲವು, ಆರತಿ ಬೆಳಗುವೆವು ಭಕ್ತಿಯ ಪೂಜೆಯ ಸಲ್ಲಿಸುವೆವು, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಸತ್ಯ ಧರ್ಮದ ಕುಸುಮವು ಅರಳಲಿ, ಭೇದ ಭಾವದ ಮೋಹವು ಕರಗಲಿ, ಸತ್ಯ ಧರ್ಮದ ಕುಸುಮವು ಅರಳಲಿ, ಭೇದ ಭಾವದ ಮೋಹವು ಕರಗಲಿ, ಶಾಂತಿಯ ಕಾಂತಿಯನು ಹರಿಸು ಕಿರಿಯ ಕಿರಣವನು, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಉದ್ಘಾಟಕರಾಗಿ ಆಗಮಿಸಿದಂತಹ ನಮ್ಮ ಮಾಸ್ಟರ್ನ ಹಾಗೆ ಎಲ್ಲ ನಮ್ಮ ವೃತ್ತಿ ಬಾಂಧವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತೇಳಿ ನಮ್ಮ ರವಿಶಂಕರ್ ಅವರು ಹಿರಿಯ ಅಧ್ಯಾಪಕರಲ್ಲಿ ವಿನಂತಿ ಮಾಡ್ತೇನೆ. ಸಾಲಿನ ಶೈಕ್ಷಣಿಕ ವರ್ಷದ ಪ್ರಥಮ ಸಭೆ ನಮ್ಮ ಶಾಲೆಯ ಪಾರ್ಲಿಮೆಂಟಿನ ಪ್ರಥಮ ಅಧಿವೇಶನ ಇವತ್ತು ಜರುಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಹಿರಿಯರು ಆಗಿರುವಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರು ಆಗಿರುವಂತಹ ಮದನಿ ಪ್ರೌಢಶಾಲೆಯಲ್ಲಿ ಸುಮಾರು 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರುವ, ಸಾಮಾಜಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನಂತ ತೊಡಗಿಸಿಕೊಂಡು ಕೈಯಿಂದಾದಷ್ಟು ಸಹಾಯ ಮಾಡುತ್ತಿರುವಂತಹ ಸದಾ ನಗುಮೊಗದ ಎಲ್ಲರಿಗೂ ಆತ್ಮೀಯರಾಗಿರುವಂತಹ ಕೆ ಆನಂದ್ ಕೆ ಅಸೈಗೋಳಿ ಅವರು ಇವತ್ತಿನ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪಾರ್ಲಿಮೆಂಟಿನ ರಾಜ್ಯಪಾಲರು ಆಗಿರುವಂತಹ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಉಷಾಲತಾ ಎ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ನೆರೆದಿರುವಂತಹ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಮಂತ್ರಿಮಂಡಲದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಿ ಸಿಂಚನಾ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಮಂತ್ರಿಮಂಡಲದ ಎಲ್ಲ ಸದಸ್ಯರಿಗೂ ಕೂಡ, ಎಲ್ಲ ಮಂತ್ರಿಗಳಿಗೂ, ಮುಖ್ಯಮಂತ್ರಿ ಅಲ್ಲದೆ ಉಳಿದ ಎಲ್ಲ ಮಂತ್ರಿಗಳಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದ ನಾಯಕಿಯಾಗಿರುವಂತಹ ಕುಮಾರಿ ದೀಕ್ಷಾ ಹಾಗೂ ಅವರ ಎಲ್ಲ ಸದಸ್ಯರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ಪಾರ್ಲಿಮೆಂಟಿನ ಸದಸ್ಯರಾಗಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ದೂರದರ್ಶನ ಮಾಧ್ಯಮದಿಂದ ಪೊಸಕುರ ಚಾನೆಲ್ದವರು ಅವರು ನಮ್ಮಲ್ಲಿಗೆ ಆಗಮಿಸಿದ್ದಾರೆ. ಅವರನ್ನು ಕೂಡ ವಿದ್ಯಾಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಹಾಡುಗಾರರು, ಗಣಿತ ಅಧ್ಯಾಪಕರು ಆಗಿರುವಂತಹ ರವಿಶಂಕರ್ ಸರ್ ಅವರಿಗೂ ಆತ್ಮೀಯ ಸ್ವಾಗತ ಬಯಸಿಕೊಂಡು ಒಂದೆರಡು ಪ್ರಸ್ತಾವನೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಆನಂದ ಮಾಷಿಗಂತೂ ಗೊತ್ತಿದೆ, ಬಹಳ ಒಡನಾಡಿಗಳು ನಾವು. ಆದ್ರೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಇಲ್ಲಿ ಮೆಲುಕು ಹಾಕುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈಗಾಗಲೇ 8ನೇ ಕ್ಲಾಸ್ ಪಡೆದುಕೊಂಡಿದ್ದಾರೆ 63 ಮಕ್ಕಳು. ಹೈಯೆಸ್ಟ್ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಂತ ಅದು ಉದ್ಘಾಟನೆಗೊಂಡು ಕಳೆದ ವರ್ಷ ಕೂಡ ಮಾತ್ರ ಅಲ್ಲದೆ ಈ ವರ್ಷ ಕೂಡ ಸುಮಾರು 60 ನೂತನ ಮಕ್ಕಳು. ಅವರೆಲ್ಲರಿಗೂ ವೃಕ್ಷ ಯೋಜನೆ ಏನಪ್ಪಾ ಅಂತಂದ್ರೆ, ಈ ಮಕ್ಕಳ ಹುಟ್ಟುಹಬ್ಬ ದಿನಾಚರಣೆನ ಸಸಿ ನಡುವ ಮುಖೇನ ಅದು ಇನ್ನು ಪ್ರಾರಂಭಗೊಳ್ಬೇಕಷ್ಟೇ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವ್ಯವಸ್ಥೆಗಳನ್ನ ಕಲ್ಪಿಸಬೇಕು. ಅದು ಆ ಮಗು ಏನು ಮಾಡ್ತದೆ, ಅವರ ಆ ಮಕ್ಕಳ ಬೇರೆ ಬೇರೆ ವಿದ್ಯಾರ್ಥಿಗಳು, ನಾವು ಹೇಳಬಾರ್ದು ಎಲ್ಲರ ಹೆಸರು ಹೇಳಲಿಕ್ಕೆ ಸಮಯ ಇಲ್ಲ. ಆ ಗಿಡ ಚಂದ ಹೂ ಹರಳಿದೆ. ಆ ಹರಳಿದ ಹೂವನ್ನು ನೋಡುವಾಗ ಬಹಳ ಖುಷಿ ಪಡ್ತಾ ಇದ್ದೇವೆ ನಾವೆಲ್ಲರೂ ಅಲ್ವಾ. ಅದರದ್ದು ಕೂಡ ಒಂದು ಫೋಟೋ ತೆಗೆದು ವಾಟ್ಸಪ್ಗೆಲ್ಲ ಹಾಕಿದ್ದೆ. ಹಾಗೆ ಆ ಒಂದು ವೃಕ್ಷದ ಬಗ್ಗೆ, ಸಸಿಯ ಬಗ್ಗೆ, ಪರಿಸರದ ಬಗ್ಗೆ ಕಾಳಜಿ ಉಂಟಾಗಬೇಕು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಆ ಸಣ್ಣ ಪ್ರಾಯದಲ್ಲಿ ಅವರಿಗೆ ಆ ಒಂದು ಮೋಟಿವೇಶನ್, ಅಭಿಪ್ರೇರಣೆ ಅಂತ ಕರೀತೇವೆ, ಅದನ್ನು ನಾವು ಉಂಟು ಮಾಡಬೇಕು ವಿದ್ಯಾಸಂಸ್ಥೆಯಲ್ಲಿ. ಆ ನೆಲೆಯಲ್ಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜ್ಞಾನ ವೃಕ್ಷ ಯೋಜನೆ ಅಂತ ಹೇಳುವಂಥದ್ದು, ಅತಿಥಿಗಳು ನಮ್ಮ ಶಾಲೆಗೆ ಯಾರು ಬರ್ತಾರೋ ಅವರೇನು ಮಾಡ್ತಾರೆ, ಆ ಗಿಡವನ್ನು ಕೂಡ ಅವರು ನೆಟ್ಟು ಕಳೆದ ವರ್ಷ ಪ್ರಾರಂಭವಾದಂತ ಇದು ಯೋಜನೆ, ಅದನ್ನ ನಮ್ಮ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ಚಂದ ಮಾಡಿ ನೋಡಿಕೊಳ್ತಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ನಮ್ಮ ಮಾಸ್ಟಿಗೆ ಹೇಳುವಂತದ್ದು ಫುಲ್ ಈಗ ಏನು ಫ್ಯಾನ್ ರನ್ ಆಗ್ತದೆ ಎಲ್ಲ ಕೂಡ ಸೋಲಾರ್ ಆಗಿದೆ. ಸುಮಾರು ಒಂದು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮಗೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಕರ್ನಾಟಕ ಬ್ಯಾಂಕ್ನವರು ಕೊಡುಗೆ ನೀಡಿದ ಕಾರಣ ಎಲ್ಲ ಸಂಪೂರ್ಣವಾಗಿ ಸೋಲಾರ್ ಮಯ ಆಗಿದೆ. ಅದು ಮಾತ್ರ ಅಲ್ಲದೆ ಸ್ಮಾರ್ಟ್ ಕ್ಲಾಸ್ ಕೂಡ ನಮಗೆ ಕಳೆದ ವರ್ಷ ಪ್ರಾರಂಭಗೊಂಡಿದೆ ಶಾಲೆಯಲ್ಲಿ. ವಿದ್ಯಾರ್ಥಿಗಳು ಕೂಡ ಈಗ ಜೂನ್ ನಿಂದ ಸ್ಮಾರ್ಟ್ ಕ್ಲಾಸ್ ವಾರದಲ್ಲಿ ತಿಂಗಳಿಗೆ 2 ವಾರದಲ್ಲಿ ನಿಮಗೆ ತರಗತಿಗಳು ಪ್ರಾರಂಭ ಆಗ್ತದೆ. ಇದು ಮತ್ತೊಂದು ಕಡೆ ಆದ್ರೆ, ಕಂಪ್ಯೂಟರ್ ಬಹಳ ಒಳ್ಳೆ ರೀತಿಯಲ್ಲಿ ಎಸಿಯಲ್ಲಿ ನಮ್ಮ ಶಾಲೆಯಲ್ಲಿ ಇದೆ. ಎಸಿ ಯುಕ್ತವಾದಂತಹ ಕಂಪ್ಯೂಟರ್ ಸುಮಾರು ಒಂದು 10-11 ಕಂಪ್ಯೂಟರ್ ಬಹಳ ಉಪಯುಕ್ತವಾಗಿದೆ. ಅದನ್ನು ಕೂಡ ಮಕ್ಕಳು ಒಳ್ಳೆ ರೀತಿಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಪಠ್ಯೇತರವಾಗಿ ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳು ಸುಮಾರು 5 ಮಕ್ಕಳು ಈ ವರ್ಷ, 1 2 3 4 ಮಕ್ಕಳು, ಸರಿ ರಕ್ಷಿತಾ, 4 ಮಕ್ಕಳು ಈ ವರ್ಷ ರಾಜ್ಯ ಪುರಸ್ಕಾರ ಪರೀಕ್ಷೆಗೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ನಾಳ್ದು 12-13 ತಾರೀಕಿನಂದು ಪ್ರಿಪರೇಟರಿ ಪರೀಕ್ಷೆ ನಡೀತಾ ಇದೆ ಪಿಲಿಕುಳದಲ್ಲಿ. ಅದು ರಾಜ್ಯ ಪುರಸ್ಕಾರ ಪದವಿಗೆ ಈಗಾಗಲೇ ಅರ್ಜಿ ಹಾಕಿದಂತ ನಮ್ಮ ಮಕ್ಕಳು ಇಲ್ಲಿದ್ದಾರೆ. ರಾಜ್ಯ ಪುರಸ್ಕಾರ ಆದ್ರೆ ಈ ವರ್ಷ ರಾಷ್ಟ್ರಪತಿ ಇದೆ. ಹಾಗೆ ತೃತೀಯ ಸೋಪಾನದಲ್ಲಿ ಸುಮಾರು 13 ಮಕ್ಕಳು ಈಗಾಗಲೇ ಜಿಲ್ಲಾ ಮಟ್ಟದ ಪ್ರಶಸ್ತಿಗೋಸ್ಕರ ರಜೆಯಲ್ಲಿ ಅಪ್ಲಿಕೇಶನ್ ಎಲ್ಲ ಹಾಕಿ ಈಗಾಗಲೇ ರೆಡಿ ಆಗಿದ್ದಾರೆ ಪರೀಕ್ಷೆ ಬರೀಲಿಕ್ಕೆ. ಇದೊಂದು ಕಡೆ ಆದ್ರೆ, ಇದೆಲ್ಲ ಆನ್ಲೈನ್ ನಲ್ಲಿ ಆದಂತ ಕೆಲವು ವಿಚಾರಗಳನ್ನ ನಾನು ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ದು. ಆದ್ರೆ ಈ ವರ್ಷ ಕೊರೋನಾ ಮುಕ್ತವಾಗಿ ನಾವೆಲ್ಲವನ್ನ ಕೂಡ ತಯಾರಿಯಲ್ಲಿದ್ದೇವೆ. ಇವತ್ತು ತಾರೀಕು 2 ತಾರೀಕು ಆಗುವಾಗಲೇ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲವೂ ಈಗಾಗಲೇ ಅಚ್ಚುಕಟ್ಟಾಗಿ ರೆಡಿ ಆಗಿದ್ದೇವೆ. ಹೊಸ ಮಕ್ಕಳಿಗೆ ಮಾತ್ರ ಈಗ ಸಮವಸ್ತ್ರ ಬರ್ತದೆ, ಇನ್ನು ಕೆಲವೇ ದಿನಗಳಲ್ಲಿ ಅವರು ತರ್ತಾರೆ. ಬಾಕಿ ಎಲ್ಲ ಮಕ್ಕಳು ಕೂಡ ಸಮವಸ್ತ್ರದೊಂದಿಗೆ ಬಂದಿದ್ದೀರಿ. ನಿಮಗೆಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಒಳ್ಳೆಯ ಮಕ್ಕಳು ನಮ್ಮೊಂದಿಗೆ ಸೇರಿಕೊಂಡಿದ್ದೀರಿ ಈ ವರ್ಷ ಕೂಡ 8ನೇ ಕ್ಲಾಸಿಗೆ ಮತ್ತು 9ನೇ ಕ್ಲಾಸಿಗೆ ಅಂತ ಹೇಳ್ಕೊಳ್ತಾ, ಇವತ್ತು ನಿಮಗೆ ಪುಸ್ತಕ ವಿತರಣೆಯನ್ನು ಕೂಡ ಇವತ್ತು ಸಾಂಕೇತಿಕವಾಗಿ ಒಂದು 5 ಮಕ್ಕಳಿಗೆ ಪುಸ್ತಕವನ್ನು ಇಲ್ಲಿ ವಿತರಣೆ ಮಾಡ್ತೇವೆ. ಮತ್ತೆ ಈ ಕಾರ್ಯಕ್ರಮದ ರೂಪರೇಷೆ ಹೇಗಿರ್ತದೆ ಅಂತ ಹೇಳಿದ್ರೆ, ಇದೀಗ ಮುಖ್ಯಮಂತ್ರಿಗಳನ್ನ ನಾವು ಬರಮಾಡಿಕೊಳ್ತೇವೆ ವೇದಿಕೆಗೆ. ಬರಮಾಡಿಕೊಂಡು ಅವರಿಗೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು, ಉದ್ಘಾಟಕರು ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಪ್ರಮಾಣ ವಚನ
ವಚನವನ್ನ ಮುಖ್ಯಮಂತ್ರಿಗಳಿಗೆ ನಮ್ಮ ಉದ್ಘಾಟಕರು ಬೋಧಿಸ್ತಾರೆ. ಮತ್ತೆ ಅವಳಿಗೆ ತೊಡುವಂತ ಕೆಲವೊಂದು ವ್ಯವಸ್ಥೆಗಳಿದೆ. ಅವರಿಗೆ ಗಿಫ್ಟ್ ಆಗಿ ಒಂದು ಬುಕ್ ಅನ್ನು ಕೂಡ ಕೊಡ್ತೇವೆ ಅವತ್ತು ಈ ಮಕ್ಕಳಿಗೆ. ತದನಂತರ ಸಭಾಪತಿಯವರು ಬರ್ತಾರೆ, ಅವರಿಗೆ ನಮ್ಮ ಮುಖ್ಯ ಗುರುಗಳು ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಹಾಗೆ ಎಲ್ಲ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ತದನಂತರ ನಮ್ಮ ಯಾರಿಗೆ ವಿರೋಧ ಪಕ್ಷದ ನಾಯಕಿಗೆ ನಮ್ಮ ಮುಖ್ಯ ಅತಿಥಿಗಳು ಉದ್ಘಾಟಕರು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ಬೋಧನೆ ಕೊಂಡ ಕೂಡಲೇ ಕಾರ್ಯಕ್ರಮದ ಉದ್ಘಾಟನೆ ನಡೆಯುತ್ತದೆ. ಉದ್ಘಾಟನೆ ತಕ್ಷಣ ಉದ್ಘಾಟಕರು ಮಾತನಾಡ್ತಾರೆ, ಮತ್ತೆ ಅಧ್ಯಕ್ಷೀಯ ಭಾಷಣ ಆಗ್ತದೆ. ಇದು ಕೇವಲ 1 ಗಂಟೆಯ ಪ್ರೊಸೀಜರ್. ಸಮಯಕ್ಕೆ ಪ್ರಾರಂಭಗೊಂಡಿದೆ, ಒಂದು 10 ನಿಮಿಷ ವಿಳಂಬ ಆಗಿದೆ. 3 ಗಂಟೆಗೆ ಪ್ರಾರಂಭ ಅಂತೇಳಿ ಹೇಳಿದ್ದೆವು. 2:15 ಸರಿಯಾಗಿ ನಮ್ಮ ಅತಿಥಿಗಳು ಬಂದಿದ್ದಾರೆ. ಈಗ ಇದಿಷ್ಟು ಪ್ರಸ್ತಾವನೆಗಳು ಕಾರ್ಯಕ್ರಮಗಳ ಬಗ್ಗೆ ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ ಅಂತೇಳಿ ಭಾವಿಸಿಕೊಂಡು ಈಗ ಕಾರ್ಯಕ್ರಮದ ಪ್ರಮುಖವಾದ ಅಂಗಕ್ಕೆ ಹೋಗುತ್ತೇವೆ. ಈಗಾಗಲೇ ಸುಮಾರು 18 ಮಂತ್ರಿಗಳು ನಮ್ಮ ಈ ಒಂದು ಕಣದಲ್ಲಿದ್ದಾರೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಸಿಂಚನ ಮತ್ತು ನಮ್ಮ ದೀಕ್ಷಾ ಬಿ ಇವರಿಬ್ಬರು ಇಲೆಕ್ಷನ್ಗೆ ನಿಂತಿದ್ರು. ಇಬ್ಬರು ಕೂಡ ಬಹಳ ಪೈಪೋಟಿ ಇತ್ತು. ಸುಮಾರು 90ರಷ್ಟು ಮತಗಳನ್ನ ಸಿಂಚನ ಪಡೆದುಕೊಂಡ್ರೆ ಸುಮಾರು ಒಂದು 70ರಷ್ಟು ಮತಗಳನ್ನ ಇವರು ನಮ್ಮ ದೀಕ್ಷಾ ಬಿ ಅವರು ಪಡೆದುಕೊಂಡು ಸಿಂಚನ ಅವರು ಈ ಒಂದು ಮುಖ್ಯಮಂತ್ರಿ ಗಾದಿಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಉಪಮುಖ್ಯಮಂತ್ರಿಗಳು, ಸಭಾಪತಿಗಳು, ಎಲ್ಲ ಮಂತ್ರಿಗಳ ಲಿಸ್ಟ್ಗಳು ಕೂಡ ಈಗ ತಯಾರಾಗಿದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಒಂದು ಸಭೆಯಲ್ಲಿ ಎಲ್ಲ ಮಂತ್ರಿಗಳನ್ನು ಕೂಡ ಆಯ್ಕೆ ಮಾಡಿ ಈ ವರ್ಷದ ಎಲ್ಲ ಚಟುವಟಿಕೆಗಳು, ಸ್ವಚ್ಛತೆ ಆಗ್ಬೋದು, ಪೀಠೋಪಕರಣ ಆಗಿರ್ಬೋದು, ಪ್ರವಾಸ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಎಲ್ಲ ಮಂತ್ರಿಗಳು ಬಹಳ ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಇವತ್ತಿನಿಂದ ಕೆಲಸವನ್ನ ಮಾಡಿ ಈ 2022-23 ಶೈಕ್ಷಣಿಕ ವರ್ಷದ ಎಲ್ಲ ಚಟುವಟಿಕೆಗಳು ಬಹಳ ಒಳ್ಳೆ ರೀತಿಯಲ್ಲಿ ನಡೆದು ಯಾವುದೇ ಅನ್ಡಿಸಿಪ್ಲಿನ್ ಕೂಡ ನಡೆಯದೆ ಉತ್ತಮವಾಗಿ ಆಗ್ಲಿಕ್ಕೆ ನೀವೆಲ್ಲರೂ ಸಹಕಾರ ಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಮುಖ್ಯಮಂತ್ರಿ ಆಯ್ಕೆಯಾಗಿರುವಂತಹ ಸಿಂಚನ ಅವರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತೇವೆ. ಈಗ ಒಮ್ಮೆ ನಾವು ಕ್ಲಾಪ್ ತಟ್ಟುವ, ಮುಖ್ಯಮಂತ್ರಿಗೆ ಒಂದು ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಸಾಲಿನ ವಿದ್ಯಾರ್ಥಿ ಸರ್ಕಾರದ ಮುಖ್ಯಮಂತ್ರಿಯಾಗಿ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ವಿದ್ಯಾಸಂಸ್ಥೆಯ ಎಲ್ಲಾ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತೇನೆ ಮತ್ತು ಆಡಳಿತ ಪಕ್ಷದ ಎಲ್ಲಾ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿದ್ಯಾಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸರಿನಾ? ನಾನು 2022-23 ಸಾಲಿನ ಶಾಲಾ ವಿದ್ಯಾರ್ಥಿ ಸರ್ಕಾರದ ಸಭಾಪತಿಯಾಗಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರೊಂದಿಗೆ ಶಾಲಾ ಸಂವಿಧಾನದ ಶಿಸ್ತು ಮತ್ತು ನಿಯಮಕ್ಕೆ ಬದ್ಧನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಮುಖ್ಯವಾಗಿ ವಿದ್ಯಾಮಂತ್ರಿಯಾಗಿ ರಕ್ಷಿತಾ ಅವರು, ಆರೋಗ್ಯ ಮಂತ್ರಿಯಾಗಿ ದೀಕ್ಷಿತಾ ಅವರು, ವಾರ್ತಾ ಮಂತ್ರಿಯಾಗಿ ಲಕ್ಷ್ಮಿ ಅವರು, ಆಹಾರ ಮಂತ್ರಿಯಾಗಿ ಲಕ್ಷಿತಾ ಅವರು, ಗೃಹ ಮಂತ್ರಿಯಾಗಿ ಲಿಸ್ಟನ್ ಅವರು, ಪೀಠೋಪಕರಣ ಮಂತ್ರಿಯಾಗಿ ಕೀರ್ತನ್ ಅವರು, ಸಾಂಸ್ಕೃತಿಕ ಮಂತ್ರಿಯಾಗಿ ಕ್ಷಮಾ ಅವರು, ನೀರಾವರಿ ಮಂತ್ರಿಯಾಗಿ ಶಾಸ್ತಾ ಅವರು, ಭಿತ್ತಿಪತ್ರಿಕಾ ಮಂತ್ರಿಯಾಗಿ ತಸ್ರೀಫಾ ಅವರು, ಸ್ವಚ್ಛತಾ ಮಂತ್ರಿಯಾಗಿ ನಾಫಿಲಾ ಅವರು. ವೇದಿಕೆಗೆ ಬರಮಾಡಿಕೊಳ್ಳೋಣ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದನೆ ಸಲ್ಲಿಸಬೇಕೆಂದ್ರೆ
ಈಗಾಗಲೇ ಮಂತ್ರಿಗಳು ಎಲ್ಲರೂ ಆಗಮಿಸಿದ್ದಾರೆ. ಅವರೀಗ ಸಭಾಪತಿಗಳಿಂದ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಸರಿ. ಶಾಲಾ ಡ್ಯಾಶ್ ಮಂತ್ರಿಯಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲ ಕಾರ್ಯಚಟುವಟಿಕೆಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಬಿ ಎಂಬ ಹೆಸರಿನ ನಾನು ದೀಕ್ಷಾ ಬಿ ಎಂಬ ಹೆಸರಿನ ನಾನು ಶಾಲಾ ವಿರೋಧ ಪಕ್ಷದ ನಾಯಕಿಯಾಗಿ ಶಾಲಾ ವಿರೋಧ ಪಕ್ಷದ ನಾಯಕಿಯಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂವಿಧಾನದ ನೀತಿ ನಿಯಮಕ್ಕೆ ಬದ್ಧನಾಗಿ ಸಂಸ್ಥೆಯ ಶಿಸ್ತು ಸಮಯ ಪರಿಪಾಲನೆಯನ್ನು ಕಾಪಾಡುವುದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕ ವೃಂದದವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ವರ್ಷದ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ಕ್ಲಾಪ್ಸ್ ಗೋ. ಕಾರ್ಯಕ್ರಮ ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿ ಕ್ಷೇಮ ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ವಂದನೆಗಳು, ಅಭಿನಂದನೆಗಳು. ಉಪಮುಖ್ಯಮಂತ್ರಿಯಾಗಿ ಸುಶಾಂತ್ ಅವರು ಆಯ್ಕೆಯಾಗಿದ್ದಾರೆ, ಅವರಿಗೂ ಕೂಡ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಉಪಸಭಾಪತಿಗಳಾಗಿ ಆಯ್ಕೆಯಾಗಿರುವ ಪ್ರಜ್ಞಾ ಅವರಿಗೂ ಕೂಡ ಅಭಿನಂದನೆಗಳು. ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಿರುವ ರಿತೇಶ್ ಅವರಿಗೂ ಕೂಡ ಅಭಿನಂದನೆಗಳು. ಇದೀಗ ನಮ್ಮ ಈ ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತದೆ. ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿವೃತ್ತಿಯಾದ ಕೂಡಲೇ ಅವರ ಸುದ್ದಿಯೇ ಇರುವುದಿಲ್ಲ ಅಲ್ವಾ? ಆದ್ರೆ ನಮ್ಮ ಆನಂದಕ್ಕೆ ಅಸೇಗೋಳಿಯವರು ಅವ್ರು ಮೊದಲೇ ಅವರ ವೃತ್ತಿಯಲ್ಲಿ ಇರುವಾಗಲೇ ಅವರು ಅತ್ಯುತ್ತಮ ಒಬ್ಬ ಕೂಡ ಅದೆಷ್ಟೋ ಸಹಾಯವನ್ನ ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ಅವರು ನಿವೃತ್ತಿಯಾದ ಕೂಡ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಕೈ ಜೋಡಿಸಿಕೊಂಡು ಬಿಲ್ಲವ ಸಂಘದ ಅವರು ಈ ಒಂದು ಸಂಚಾಲಕರು, ಯಾವುದೋ ದತ್ತು ವಿಭಾಗದ ಸಂಚಾಲಕರಾಗಿದ್ದುಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ನಾವು ನಮ್ಮ ಮಕ್ಕಳಿಗೆ ತುಂಬಾ ಮಕ್ಕಳನ್ನ ಅವರು ಆಯ್ಕೆ ಮಾಡಿಕೊಂಡಿದ್ರು. ಯಾಕೆಂದ್ರೆ ನಮ್ಮ ಒತ್ತಾಯ ಮೇರೆಗೆ ಅವರು ಹೇಗೆ ಬೇಕಾದ್ರೆ ಕೊಡ್ಬೋಯಿತು. ನಮ್ಮ ಇಡೀ ಉಳ್ಳಾಲ ವಲಯದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಶಾಲೆಯಲ್ಲಿ 5 ಮಕ್ಕಳು ಈ ದತ್ತು ವಿಭಾಗದಲ್ಲಿ ಆಯ್ಕೆಯಾಗಿದ್ದಾರೆ. ಒಮ್ಮೆ ಚಪ್ಪಾಳೆ ತಟ್ಟಬೇಕು ಎಲ್ಲರೂ, ಆಯ್ತಾ? ನಮ್ಮ ತೊಕ್ಕೊಟ್ಟು ಬಿಲ್ಲವ ಸಂಘದಲ್ಲಿ ಮಹಾಮಂಡಲದಲ್ಲಿ ನಮ್ಮ 5 ಮಕ್ಕಳು ದತ್ತು ಪಡೆದುಕೊಂಡೆ. ನಮ್ಮ 5 ಮಕ್ಕಳನ್ನ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳು. ಹೌದು, ಅವರ ಒಂದು ದಯೆಯಿಂದ, ಅವರ ಸಹಕಾರದಿಂದ ಆದದ್ದು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದು ಮಾತ್ರ ಅಲ್ಲದೆ ನಮ್ಮ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆಯಲ್ಲಿ ಕೂಡ ಒಂದು ಮಗುವನ್ನು ಕಳೆದ ವರ್ಷ ಕೂಡ ದತ್ತು ತಗೊಂಡಿದ್ದಾರೆ. ಅದು ಮಾತ್ರ ಅಲ್ಲದೆ ಯಾವುದೇ ಕಾರ್ಯಕ್ರಮ, ಮಕ್ಕಳೇ ನೀವು ನೆನಪಿಟ್ಕೊಳ್ಳಿ, ನಮ್ಮ ವಿದ್ಯಾಸಂಸ್ಥೆ ಇವತ್ತು ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ, ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ಬರಬೇಕು ಅಂತಂದ್ರೆ ನೀವು ಹೊರಗಡೆ ಹೋಗಿ ಹೇಗೆ ಇದ್ದೀರಿ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಹೊರಗಡೆ ಏನಿದ್ದೀರಿ ಅಂತ, ಈ 4 ಗೋಡೆಗಳ ಮಧ್ಯೆ ನೀವು ಪಾಠ ಮಾಡಿದ ಕೂಡಲೇ ನೀವು ಇಡೀ ನಿಮ್ಮ ಹೆಸರು ಬರುವುದಿಲ್ಲ.
ಎಲ್ಲ ಪಾಠದಲ್ಲಿ ಆದ್ರೂ 600ರಲ್ಲಿ 600ಕ್ಕಿಂತ ಜಾಸ್ತಿ ತೆಗಿಬೇಕು, ಆಗ ನಿಮ್ಮ ಹೆಸರು ಪೇಪರಲ್ಲಿ ಬರ್ತದೆ ಅಲ್ವಾ. ಹೀಗೆ ನಾವು ಬೇರೆ ಬೇರೆ ಕಡೆಯಲ್ಲಿ ವೇದಿಕೆಯಲ್ಲಿ ನಮಗೆ ಅವಕಾಶ ಸಿಕ್ಕಿದಾಗ ಅದೆಲ್ಲವನ್ನು ಕೂಡ ನಾವು ಸಂಸ್ಥೆ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಹೆಸರು ಪಡೆದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಆನಂದ ಮಾಸ್ಟರು ತುಂಬಾ ಕಾರ್ಯಕ್ರಮಕ್ಕೆ ನಮಗೆ, ಅದು ರಾಮಕೃಷ್ಣ ಪ್ರೌಢಶಾಲೆ ಅರೆಕಲೆ ಮಕ್ಕಳಿಗೆ ಕೊಡಿ ಅಂತೇಳಿ ಆ ಮೊಸರು ಕುಡಿಕೆ ಉತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಶಾರದೋತ್ಸವದಲ್ಲಿ ನಡೆಯುವ ಕಾರ್ಯಕ್ರಮ ಆಗಿರ್ಬೋದು, ಅಯ್ಯಪ್ಪನದಲ್ಲಿ ನಡೆಯುವಂತಹ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ಆಗಬಹುದು, ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಹೆಚ್ಚಿನ ಹೆಸರನ್ನ ಹೇಳುವಂಥದ್ದು ನಮ್ಮ ಅರೆಕಲ ಶಾಲೆಯ ಮಕ್ಕಳಿಗೆ ಕೊಡಿ, ಖಂಡಿತ ಒಳ್ಳೆ ರೀತಿ ಅವರು ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ. ಅಂದ್ರೆ ನಮ್ಮ ಶಾಲೆಯ ಬಗ್ಗೆ ಅವರು ಒಳ್ಳೆಯ ಪ್ರೀತಿ ಅಭಿಮಾನವನ್ನ ಇಟ್ಟುಕೊಂಡಂತ ಒಬ್ಬ ವ್ಯಕ್ತಿತ್ವ ನಮ್ಮ ಆನಂದ ಮಾಸ್ಟರ್ ಅವರದು. ನಮಗೆ ಶಾಲೆಗೆ ಈಗಾಗಲೇ 2-3 ಸತಿ ಬಂದಿದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮ ಇಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ನಡೆಯುವಾಗೆಲ್ಲ ಅವರು ತೀರ್ಪುಗಾರರಾಗಿ ಬಂದವರು, ಪ್ರತಿಭಾ ಕಾರಂಜಿಯಲ್ಲಿ ಬರುವಾಗ ಅತಿಥಿಗಳಾಗಿ ಬಂದವರು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಮ್ಮ ಅತಿಥಿಗಳಾಗಿ ನಾವು ಕರೆದ ತಕ್ಷಣ ನಿನ್ನೆ ಕೇಳಿದ ಕೂಡಲೇ ಬಹಳ ಪ್ರೀತಿ ಇಟ್ಟು ಬಂದಿದ್ದಾರೆ. ಅಂತ ಒಬ್ಬ ಒಳ್ಳೆ ಉದಾರ ಮನಸ್ಸಿನ ಒಬ್ಬರು ದಾನಿಗಳು ಕೂಡ ಹೌದು. ತುಂಬಾ ಮಂದಿಯನ್ನ ದತ್ತು ತೆಗೆದುಕೊಳ್ಳುವಲ್ಲಿ ಬಹಳ ಶ್ರಮಪಟ್ಟು ನಮ್ಮ ಮಕ್ಕಳನ್ನು ಸೇರಿಸಿಕೊಳ್ಳಲಿಕ್ಕೆ ವಿಶೇಷವಾಗಿ ನಮ್ಮ ವಿದ್ಯಾಸಂಸ್ಥೆಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿದ್ಯಾರ್ಥಿ ಸರ್ಕಾರವನ್ನು ಉದ್ಘಾಟನೆ ಮಾಡಿದಂತ ಆನಂದ ಮಾಸ್ಟರ್ ಅವರು ನಮ್ಮನ್ನು ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಇವತ್ತು ಮಕ್ಕಳ ಸಂಸತ್ತು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವಂಥ ಈ ಸಂಸ್ಥೆಯ ಮುಖ್ಯ ಶಿಕ್ಷಕರೇ, ಎಲ್ಲ ಶಿಕ್ಷಕ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿ ಬಹಳ ಶಿಸ್ತುಬದ್ಧವಾಗಿ ಆಸೀನರಾಗಿರತಕ್ಕಂಥ ನಮ್ಮ ಈ ವಿದ್ಯಾಸಂಸ್ಥೆಯ ಹೆಮ್ಮೆಯ ಮಕ್ಕಳೇ, ನಿಮಗೆ ಮೊದಲನೆಯದಾಗಿ ನನ್ನ ಒಂದು ಅಭಿನಂದನೆಗಳು. ಅಭಿನಂದನೆ ಯಾಕೆ ಅಂತ ಹೇಳಿದರೆ ನಿಮ್ಮ ಶಿಸ್ತಿಗೆ. ಇವತ್ತು 1956ರಿಂದ ಇವತ್ತು 2022ರವರೆಗೆ ಕರ್ನಾಟಕ ಯಾವ ಮಹಿಳಾ ಮುಖ್ಯಮಂತ್ರಿಯನ್ನು ನೋಡಲಿಲ್ಲ. ಆದರೆ ನಮ್ಮ ರಾಮಕೃಷ್ಣ ಪ್ರೌಢಶಾಲೆ ಇವತ್ತು ಮಹಿಳಾ ಮುಖ್ಯಮಂತ್ರಿಯನ್ನು ನಾವು ನೋಡಿದ್ದೇವೆ ಅಂತ ಹೇಳಿದರೆ ಈ ಸಂಸ್ಥೆಗೊಂದು ಹೆಮ್ಮೆ ಅದು. ಈ ಸಂಸತ್ತು ಅಥವಾ ಈ ಪಾರ್ಲಿಮೆಂಟ್ ಅಂತ ನಾವು ಏನನ್ನು ಕರೀತೇವೆ ಅಂತ ಹೇಳಿದರೆ, ನಿಮಗೆ ಶಾಲಾ ಮಟ್ಟದಲ್ಲಿಯೇ ಪ್ರಜಾಪ್ರಭುತ್ವದ ಬಗ್ಗೆ ನಿಮಗೆ ಅರಿವು ಮೂಡಬೇಕು ಅನ್ನುವ ದೃಷ್ಟಿಯಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ. ಒಂದು ಸಂಸ್ಥೆಯನ್ನು ನಾವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಗುರುತಿಸಿಕೊಳ್ಳಬಹುದು ಅಂತ ಹೇಳಿದರೆ ಅದು ಇಂಥ ಕಾರ್ಯಕ್ರಮಗಳಿಂದ ಮಾತ್ರ ಸಾಧ್ಯ. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕರುಗಳು ಯಾವ ರೀತಿಯಲ್ಲಿ ನಿಮ್ಮ ಜೊತೆಗೆ ದುಡಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಸಂಸ್ಥೆಯಿಂದ ಹೊರಗೆ ಹೋಗಿ ನಮ್ಮ ಸಂಸ್ಥೆಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಈ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಯೋಜನೆಗಳನ್ನು ಈ ಸಂಸ್ಥೆಗೆ ತಂದಿದ್ದಾರೆ. ದೈಹಿಕ ಶಿಕ್ಷಕರಿರ್ಬೋದು, ಮುಖ್ಯ ಗುರುಗಳಿರ್ಬೋದು, ನಮ್ಮ ಇತರ ಎಲ್ಲ ಅಧ್ಯಾಪಕ ಬಂಧುಗಳಿರ್ಬೋದು, ಬಹಳ ಕಷ್ಟಪಟ್ಟು ನಿಮಗೋಸ್ಕರ, ನಿಮ್ಮ ಶೈಕ್ಷಣಿಕ ಬೆಳವಣಿಗೆಗೋಸ್ಕರ, ನಿಮ್ಮ ಹೆತ್ತವರ ಸಂತೃಪ್ತಿಗೋಸ್ಕರ ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಸರ್ಕಾರದ ಅನೇಕ ಯೋಜನೆಗಳನ್ನು ಈ ಸಂಸ್ಥೆಗೆ ತಂದಿದ್ದಾರೆ. ಇವಾಗಲೇ ಹೇಳಿದ್ದಾರೆ, ಕಂಪ್ಯೂಟರ್ ಸೆಕ್ಷನ್ ಇದೆ, ನಮಗೆ ಸೋಲಾರ್ ಪ್ರಾಜೆಕ್ಟ್ ಇದೆ, AC ರೂಮ್ ಇದೆ. ಇದು ಯಾವ ಇಂಗ್ಲೀಷ್ ಮಾಧ್ಯಮದ ಶಾಲೆಗಿಂತಲೂ ಕಡಿಮೆ ಅಂತ ನನಗೆ ಅನಿಸುವುದಿಲ್ಲ. ಇಂಗ್ಲೀಷ್ ಮಾಧ್ಯಮದ ಶಾಲೆಯಲ್ಲಿ ಎಲ್ಲವೂ ಇದೆ, ಆದರೆ ಮಕ್ಕಳಲ್ಲಿ ಒಂದು ಸಂಸ್ಕಾರ ಸ್ವಲ್ಪ ಕಡಿಮೆ ಇರ್ತದೆ. ಆದರೆ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳಲ್ಲಿ ಸಂಸ್ಕಾರ ತುಂಬಿ ತುಳುಕುತ್ತದೆ. ಅದಿವಾಗ ನಾನು ಬರುವಾಗಲೇ ಕಂಡೆ, ಅಲ್ಲಿಂದ ಇಲ್ಲಿವರೆಗೆ ಮಕ್ಕಳು ಸಾಲು ಸಾಲಾಗಿ ನಿಂತು ಒಂದು ಗೌರವ ಕೊಡುವಂಥ ಒಂದು ಕ್ರಮ, ಹಾಲ್ನಲ್ಲಿ ಆಸೀನರಾಗಿ ಇದ್ದುಕೊಂಡೇ ಗೌರವವನ್ನು ಸೂಚಿಸುವಂಥ ಒಂದು ಕ್ರಮ, ಇದು ಬೇರೆ ಶಾಲೆಯ ಮಕ್ಕಳಿಗೆ ಒಂದು ಮಾದರಿ ಆಗಬೇಕು. ನಿಮಗೆಲ್ಲ ನಿಮ್ಮಲ್ಲಿ ಒಂದು ಇನ್ಫೀರಿಯಾರಿಟಿ, ಅಯ್ಯೋ ನಾವು ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ ಮಕ್ಕಳು ಬಹಳ ಆಕ್ಟಿವ್ ಆಗಿದ್ದಾರೆ, ತುಂಬ ಕಲಿತಾರೆ, ಒಳ್ಳೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾರೆ ಅನ್ನತಕ್ಕಂಥ ಒಂದು ಭ್ರಮೆ ನಿಮ್ಮಲ್ಲಿ ಇರಬಹುದು. ಆದರೆ ಇವತ್ತು ನೀವು ಗಮನಿಸಿ, ಈ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಹುದ್ದೆಯಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಕನ್ನಡ ಮಾಧ್ಯಮದಿಂದಲೇ ಹೋಗತಕ್ಕಂಥವರು, ನೆನಪಿಟ್ಟುಕೊಳ್ಳಿ. ಆದ್ದರಿಂದ ಇಂಥ ಒಂದು ವ್ಯವಸ್ಥೆಯನ್ನು ಶಾಲೆಯಲ್ಲಿ ಮಾಡಿದರ ಉದ್ದೇಶ, ನಿಮ್ಮಲ್ಲಿ ಒಂದು ನಾಯಕತ್ವ ಬರಬೇಕು, ಒಂದು ಲೀಡರ್ಶಿಪ್ ಕ್ವಾಲಿಟಿ, ಅದು ಪ್ರೌಢಶಾಲಾ ಹಂತದಿಂದಲೇ ಮಕ್ಕಳಿಗೆ ಬರಬೇಕು. ಯಾವ ಶಾಲೆಯಲ್ಲಿ ಕೂಡ ಇಲ್ಲ. ಬೇರೆ ಕನ್ನಡ ಮಾಧ್ಯಮ ಶಾಲೆ ನೋಡಿ, ಇಂಥ ಒಂದು ವ್ಯವಸ್ಥೆ ಇಲ್ಲ.
ನಿಮ್ಮಲ್ಲಿ ನಾಯಕತ್ವದ ಜೊತೆಗೆ ನಿಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಮೂಡಬೇಕು. ಈ ಆತ್ಮಸ್ಥೈರ್ಯದಿಂದ ನಿಮ್ಮ ಸಭಾಕಂಪನ ಹೋಗುತ್ತದೆ. ನೀವು ವೇದಿಕೆಯಲ್ಲಿ ಬಂದು ಒಂದು 5 ನಿಮಿಷ ಮಾತನಾಡಬಹುದು, ಭಾಷಣ ಮಾಡಬಹುದು, ನೃತ್ಯ ಮಾಡಬಹುದು, ನಾಟಕ ಮಾಡಬಹುದು. ಇದೆಲ್ಲ ನಿಮ್ಮ ವೇದಿಕೆ ಸಭಾಕಂಪನವನ್ನು ನಿಮ್ಮಿಂದ ದೂರ ಮಾಡುತ್ತದೆ. ತರಗತಿ ಕೋಣೆಯಲ್ಲಿ ಎದುರು ಬೋರ್ಡ್ನ ಪಕ್ಕದಲ್ಲಿ ಬಂದು ನಿಂತ ಮೇಲೆ ಪದ್ಯ ಹಾಡಬಹುದು, ಅಥವಾ ಒಂದು ಪ್ರಶ್ನೆ ಉತ್ತರ ಮಾಡಬಹುದು, ಅಥವಾ ಒಂದು ಬೋರ್ಡ್ನಲ್ಲಿ ಲೆಕ್ಕವನ್ನು ಮಾಡಬಹುದು. ನಿಮಗೊಂದು ಧೈರ್ಯವನ್ನು ತುಂಬಿಸುವಂಥ ಕೆಲಸ ಅದು. ಅಂಥ ಕೆಲಸವನ್ನು ಇವತ್ತು ಅಧ್ಯಾಪಕರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಮಾನ್ಯ ಜ್ಞಾನದ ಬೆಳವಣಿಗೆ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥದ್ದು, ಮಾನವೀಯ ಸಂಬಂಧಗಳನ್ನು ಬೆಳೆಸುವಂಥದ್ದು ಹೇಗೆ ಅನ್ನುವಂಥದ್ದು, ಇದೆಲ್ಲದರ ಬಗ್ಗೆ ಮಾರ್ಗದರ್ಶನ ನಿಮಗೆ ಕೊಡ್ತಾರೆ ನಿಮ್ಮ ಸಂಸ್ಥೆಯ ಅಧ್ಯಾಪಕರುಗಳು. ಇವತ್ತು ಈ ತಳಮಟ್ಟದಿಂದ ಹರೆಕಳೆಯಿಂದ ರಾಷ್ಟ್ರ ಮಟ್ಟಕ್ಕೂ ಕೂಡ ಬೇರೆ ಬೇರೆ ಚಟುವಟಿಕೆಗಳು, ಅದು ಕ್ರೀಡಾಕೂಟ ಇರಬಹುದು, ನಿಮ್ಮ ಸ್ಕೌಟ್ ಗೈಡ್ ಇರಬಹುದು, ಎಲ್ಲವೂ ಇರಬಹುದು. ಇಲ್ಲಿಂದ ಅಲ್ಲಿಗೆ ಅಷ್ಟು ಎತ್ತರಕ್ಕೆ ನಿಮ್ಮನ್ನು ಕೊಂಡೊಯ್ಯುವಂಥ ಅಧ್ಯಾಪಕರು ಈ ಸಂಸ್ಥೆಯಲ್ಲಿ ಇದ್ದಾರೆ ಅಂತಾಗಿದ್ರೆ ನೀವು ಹೆಮ್ಮೆ ಪಡಬೇಕು. ಇಂತಹ ಅಧ್ಯಾಪಕರ ಕೈಯಲ್ಲಿ ನೀವು ಶಿಕ್ಷಣವನ್ನು ಪಡೆಯುತ್ತೀರಲ್ಲ, ನಿಮ್ಮ ಪುಣ್ಯ ಅದು. ನಿಮ್ಮ ಅಪ್ಪ ಅಮ್ಮ ಕೂಡ ಈ ರೀತಿ ಪುಣ್ಯ ಮಾಡಿರ್ಲಿಕ್ಕಿಲ್ಲ, ನೀವು ಮಾಡಿದ್ದೀರಿ, ಗಳಿಸಿದ್ದೀರಿ. ಅದನ್ನು ಉಳಿಸಿ ಬೆಳೆಸುವಂಥದ್ದು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಇವತ್ತು ನೀವು ಬಹಳಷ್ಟು ಕೈ ಕೆಳಗೆ ಮಾಡಿ ಯಾಚನೆ ಮಾಡ್ತೀರಿ. ಅದು ಪುಸ್ತಕಕ್ಕೆ ಸಂಬಂಧಪಟ್ಟ ಇರ್ಬೋದು, ಸಮವಸ್ತ್ರಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ಅಥವಾ ಇನ್ನಿತರ ಕೈ ಬೇಡುವಂಥ ಒಂದು ಪರಿಸ್ಥಿತಿ ಇವತ್ತು ನಿಮ್ಮಲ್ಲಿದೆ. ಆದರೆ ಇದೇ ಕೈಗಳು ನಾಳೆ ಕೊಡುವ ಕೈಗಳು ಆಗ್ತದೆ ನಿಮ್ಮದು. ಅದು ಹೇಗೆ ಸಾಧ್ಯ? ಒಳ್ಳೆಯ ಸಂಸ್ಕಾರದಿಂದ, ಒಳ್ಳೆಯ ಬುದ್ಧಿವಂತಿಕೆಯಿಂದ, ನಿಮ್ಮ ಒಳ್ಳೆಯ ರೀತಿಯ ಬೆಳವಣಿಗೆಯಿಂದ, ಸಾಮಾಜಿಕ ಸಂಘಟನೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ, ನಿಮ್ಮನ್ನು ನೀವೇ ಪ್ರಬುದ್ಧರನ್ನಾಗಿ ಮಾಡುವಂಥ ಶಕ್ತಿ ನಿಮಗೆ ಇದೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಸಮಾಜ ನಮ್ಮನ್ನು ದೊಡ್ಡದು ಮಾಡುವುದಿಲ್ಲ, ನಮ್ಮನ್ನು ನಾಯಕ ಅಂತ ಮಾಡುವುದಿಲ್ಲ, ನಿಮ್ಮನ್ನು ಹೀರೋ ಅಂತ ಮಾಡುವುದಿಲ್ಲ. ನಿಮ್ಮನ್ನು ಹೀರೋ ಅಂತ ಮಾಡಬೇಕಾದವರು ನಾವೇ. ನಾವೇ ನಮ್ಮನ್ನು ಹೀರೋ ಮಾಡಿಕೊಳ್ಬೇಕು. ನಮ್ಮನ್ನು ನಾವೇ ಹೀರೋ ಮಾಡಿಕೊಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಆ ರೀತಿಯ ಸಂಸ್ಕಾರ ಬೇಕು, ಆ ರೀತಿಯ ಗೌರವ ಇರಬೇಕು, ಜನರನ್ನು ಪ್ರೀತಿಸುವಂಥ ಒಂದು ಭಾವನೆ ನಮ್ಮಲ್ಲಿರಬೇಕು, ಹಿರಿಯರಿಗೆ ಗೌರವ ಕೊಡುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿರಬೇಕು, ಅಧ್ಯಾಪಕರನ್ನು ಗೌರವಿಸುವಂಥ ಒಂದು ಸಂಸ್ಕಾರ ನಿಮ್ಮಲ್ಲಿರಬೇಕು. ಆಗ ನೀವೇ ನಾಯಕರಾಗುತ್ತೀರಿ. ನಿಮ್ಮನ್ನು ಯಾರು ನಾಯಕರಂತೂ ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ನಿಮ್ಮನ್ನು ಯಾರು ಕೂಡ ಮನೆಯಲ್ಲಿ ನಾಯಕರಂತ ಮಾಡುವುದಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಪ್ರೀತಿಸುವವರಿದ್ದರೆ ನಿಮ್ಮ ಒಳ್ಳೆಯ ಗುಣಕ್ಕೆ ಮಾತ್ರ. ಇದನ್ನು ನೀವು ಶಾಲೆಯಲ್ಲಿ ಕಲಿಬೇಕಾಗ್ತದೆ, ಶಾಲೆಯಲ್ಲಿ ಅದನ್ನು ಬೆಳೆಸಿಕೊಳ್ಬೇಕಾಗ್ತದೆ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಾವು ಒಂದು ಕೆಲವು ಮಕ್ಕಳನ್ನು ಅವರ ಶೈಕ್ಷಣಿಕವಾದಂಥ ರೀತಿಯಲ್ಲಿ ದತ್ತು ತೆಗೊಂಡಿದ್ದೇವೆ. ಅದು ಆರ್ಥಿಕವಾಗಿ ಬಹಳಷ್ಟು ಬಡತನದಿರತಕ್ಕಂಥ ಮಕ್ಕಳನ್ನು ಅವರಿಗೆ ಪುಸ್ತಕ, ಕೊಡೆ, ಬ್ಯಾಗು, ಇನ್ನಿತರ ಒಂದಷ್ಟು ಧನ ಸಹಾಯವನ್ನು ನೀಡುವುದರ ಜೊತೆಲಿ ನಾವು ನಿಮ್ಮನ್ನು ಇದು ಮಾಡಿದ್ದೇವೆ. ಕಾರಣ, ಶೈಕ್ಷಣಿಕವಾಗಿ ಶಿಕ್ಷಣದಿಂದ ನೀವು ಯಾರು ವಂಚಿತರಾಗಬಾರದು. ಅಯ್ಯೋ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಪುಸ್ತಕಗಳಿಗೆ ನಮ್ಮಲ್ಲಿ ಹಣ ಇಲ್ಲ, ಖರ್ಚಿಲ್ಲ, ಅದು ಇಲ್ಲ, ಇದಿಲ್ಲ ಅಂತ ನೀವು ಯಾವ ಒಂದು ಸಮಸ್ಯೆಯನ್ನು ಕೂಡ ಹೇಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಮಕ್ಕಳನ್ನು ನಾವು ಅವರ ನಿಮ್ಮನ್ನು ದತ್ತು ತೆಗೊಳ್ಳೋದಲ್ಲ, ನಿಮ್ಮ ಶಿಕ್ಷಣದ ವೆಚ್ಚವನ್ನು ನಾವು ದತ್ತು ತೆಗೊಳ್ತೇವೆ. ಪ್ರತಿ ವರ್ಷ ಕೂಡ 10ನೇ ತರಗತಿಯಲ್ಲಿವರೆಗೆ ನಾವು ತೆಗೊಳ್ತೇವೆ. ಆ ನಂತರದ PUCಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳನ್ನು ನಾವು ಗುರುತಿಸಿಕೊಳ್ತೇವೆ. 90 ಮಾರ್ಕ್ ಬಂದಂಥ ಮೊನ್ನೆ ಅನೇಕ ವಿದ್ಯಾರ್ಥಿಗಳನ್ನು ನಾವು ಗೌರವಿಸಿದ್ದೇವೆ ವೇದಿಕೆಯಲ್ಲಿ. ಅದೆಲ್ಲ ನಮ್ಮ ಕರ್ತವ್ಯ. ಯಾಕೆ ನಾವು ಆ ಫೀಲ್ಡಿಂದ ಬಂದವರು, ನಾವು ಆ ಕ್ಷೇತ್ರದಿಂದ ಬಂದವರು. ಆಗಿರಬೇಕಾದ್ರೆ ನೀವು ಬಹಳಷ್ಟು ಕಷ್ಟಪಟ್ಟು ನಿಮ್ಮ ಶಿಕ್ಷಣವನ್ನು ಬೆಳೆಸುವುದರ ಜೊತೆಗೆ ನೀವು ಬೆಳೆಯಬೇಕು. ನಿಮ್ಮ ಶಾರೀರಿಕವಾದಂಥ ಶಕ್ತಿ ಬೆಳೆಯಬೇಕು, ನಿಮ್ಮ ಮಾನಸಿಕವಾದಂಥ ಶಕ್ತಿ ಕೂಡ ಹೆಚ್ಚಾಗಬೇಕು. ಇದಕ್ಕೆ ನೀವು ಬಹಳ ಅಧ್ಯಾಪಕರಿಗೆ ಗೌರವವನ್ನು ಕೊಡ್ತಾ ಇರಬೇಕು. ನೆನಪಿಟ್ಟುಕೊಳ್ಳಿ, ನಮಗೆ ಎಲ್ಲ ಸಿಗುತ್ತದೆ. ಅಧ್ಯಾಪಕರು ಕೂಡ ಹೇಳ್ತಾರೆ, ನೀವು ಹೆಚ್ಚು ಮಾರ್ಕ್ ತೆಗೊಳ್ಬೇಕು. ಮಾರ್ಕ್ ತೆಗೊಳ್ಳುವಂಥ ಕಲೆಯನ್ನು ಅಧ್ಯಾಪಕರು ಕಲಿಸ್ತಾರೆ. ಆದರೆ ನಿನ್ನಲ್ಲಿ ಒಂದು ಮೌಲ್ಯ ಬೇಕು ಅನ್ನತಕ್ಕಂಥದ್ದನ್ನು ನಾವು ಬಹಳಷ್ಟು ಕಡಿಮೆಯನ್ನು ಕಲಿಸುವಂಥದ್ದು. ಆದರೆ ಇಲ್ಲಿ ಅದು ಅಲ್ಲ, ಇಲ್ಲಿ ಆ ಮೌಲ್ಯವನ್ನು ಕಲಿಸ್ತೇವೆ, ಸಂಸ್ಕಾರವನ್ನು ಕಲಿಸ್ತಾರೆ. ನೆನಪಿಟ್ಕೊಳ್ಳಿ, ಮೌಲ್ಯ ಅಂದರೆ ಏನು ಅಂತ ನೀವು ಕೇಳಬಹುದು. ತಂದೆ ಅಂತ ಹೇಳಿದರೆ ಅದು ಮೌಲ್ಯ, ತಾಯಿ ಅಂತ ಹೇಳಿದರೆ ಮೌಲ್ಯ, ಗುರು ಅಂತ ಹೇಳಿದರೆ ಮೌಲ್ಯ. ಅದಕ್ಕೆ ಪರ್ಯಾಯವಾದಂಥ ಶಕ್ತಿ ಇನ್ನೊಂದು ಇರುವುದಿಲ್ಲ. ನೆನಪಿಟ್ಕೊಳ್ಳಿ, ಅದು ಮೌಲ್ಯ ಅಂದರೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಮೌಲ್ಯ. ತಂದೆಗೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಉಂಟಾ? ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಾಯಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ? ಶಿಕ್ಷಣವನ್ನು ಹೇಳಿಕೊಟ್ಟಂಥ ನಿಮ್ಮ ಗುರುಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಉಂಟಾ ನಿಮಗೆ? ಅದು ಮೌಲ್ಯಗಳು. ಅಂಥ ಮೌಲ್ಯಗಳನ್ನು ನೀವು ಬೆಳೆಸುವಂಥದ್ದು ನಿಮ್ಮ ಧರ್ಮ. ನೆನಪಿಟ್ಕೊಳ್ಳಿ, ಇವತ್ತು ನಮ್ಮ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಅಂದರೆ ಅವರೊಂದು ಶಾಲೆಗೆ ಹೋದಾಗ, ಯಾವುದೊಂದು ಶಾಲೆಗೆ ಹೋದಾಗ ರಾಮೇಶ್ವರದಲ್ಲಿ, ತಮಿಳುನಾಡಿನಲ್ಲಿ
ಒಂದು ಪ್ರೌಢಶಾಲೆಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಅಲ್ಲಿ ಮಾತಾಡಬೇಕಾದ್ರೆ ಒಂದು ವಿದ್ಯಾರ್ಥಿನಿ, 10ನೇ ತರಗತಿಯಲ್ಲಿ ಕಲಿಯುವಂಥ ಒಬ್ಬಳು ವಿದ್ಯಾರ್ಥಿನಿ ಅಬ್ದುಲ್ ಕಲಾಂ ಅವರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾಳೆ. ಅದು ಏನು ಪ್ರಶ್ನೆ ಅಂತ ಹೇಳಿದರೆ, ದ ಬೆಸ್ಟ್ ಬ್ರೈನ್ ಆಫ್ ದ ನೇಷನ್ ಮೇ ಬಿ ಫೌಂಡ್ ಫ್ರಮ್ ದ ಲಾಸ್ಟ್ ಬೆಂಚಸ್ ಆಫ್ ದ ಕ್ಲಾಸ್ ರೂಮ್, ಈಸ್ ಇಟ್ ರೈಟ್ ಅಂತ ಕೇಳಿದ್ದಾರೆ. ಅಂದರೆ ದ ಬೆಸ್ಟ್ ಬ್ರೈನ್ ಆಫ್ ದ ನೇಷನ್ ಈಸ್ ಫೌಂಡ್ ಟು ಬಿ ದ ಲಾಸ್ಟ್ ಬೆಂಚಸ್ ಆಫ್ ದ ಕ್ಲಾಸ್ ರೂಮ್. ಇದರ ಅರ್ಥ ಏನು? ಅರ್ಥ ಆಯ್ತಾ ನಿಮಗೆ? ಇಲ್ಲ. ಇದು ನಮ್ಮ ದೇಶದ ಸ್ಥಿತಿ ಇವತ್ತು. ಆವಾಗ ಅವರು ಏನು ಹೇಳಿದರು ಅಂತ ಹೇಳಿದರೆ, ನಾನು ಲಾಸ್ಟ್ ಬೆಂಚಲ್ಲಿ ಇರಲಿಲ್ಲ, ಕೆಲವೊಂದು ಸಲ ನಾನು ಲಾಸ್ಟ್ ಬೆಂಚಿಗೆ ಹಾಕಿದ್ರು, ಆದರೆ ನಾನು ಫಸ್ಟ್ ಬೆಂಚಲ್ಲೇ ಇದ್ದೆ ಅಂತ ಹೇಳ್ಕೊಂಡು. ಅರ್ಥ ಮಾಡಿಕೊಳ್ಳಿ, ಇವತ್ತು ಒಂದು ತರಗತಿಯಲ್ಲಿ ಒಂದು 5-6 ಬೆಂಚ್ಗಳು ಇರಬಹುದು ಕ್ಲಾಸಿನಲ್ಲಿ ಅಲ್ವಾ. ಮೊದಲನೇ 2 ಸಾಲು ಬೆಂಚಲ್ಲಿ ಕೂತುಕೊಳ್ಳುವಂಥ ಮಕ್ಕಳು ಒಳ್ಳೆ ರೀತಿಯಲ್ಲಿ ಕಲಿತಾರೆ. ಅವರು ಡಾಕ್ಟ್ರುಗಳು, ಇಂಜಿನಿಯರ್ಗಳು, ದೊಡ್ಡ ದೊಡ್ಡ IIT ಮಾಡಲಿಕ್ಕೂ ಎಲ್ಲ ಹೋಗ್ತಾರೆ, ಭಾಳ ಪ್ರತಿಭಾವಂತರಾಗ್ತಾರೆ. ಆ ನಂತರದ 2 ಬೆಂಚಿಯವರು IPS IAS ಅಥವಾ ಬೇರೆ ಏನಾದರೂ ಹಾಕಿಕೊಂಡು ಒಂದು ಮಧ್ಯಮ ವರ್ಗದ ಸ್ಥಾನದಲ್ಲಿ ಅವರನ್ನು ಬೆಳೆಸಿಕೊಳ್ಳುತ್ತಾರೆ. ಆದರೆ ಕೊನೆಯ 2 ಬೆಂಚಿನವರು ಅವರು ಯಾವುದಕ್ಕೂ ಆಗದವರು. ತರಗತಿ ಕೊನೆಯಲ್ಲಿ ಅಧ್ಯಾಪಕರು ಪಾಠ ಮಾಡುವಾಗ ಹಿಂದೆ ಕೂತ್ಕೊಂಡು ಮಾತನಾಡುವವರು, ಇಂಗ್ಲಿಷ್ ಪಾಠ ಮಾಡಬೇಕಾಗಿದ್ರೆ ಅಲ್ಲಿ ಹಿಂದೆ ಕೂತ್ಕೊಂಡು ಲೆಕ್ಕ ಮಾಡತಕ್ಕಂಥವರು, ಸೈನ್ಸ್ ಪಾಠ ಮಾಡಬೇಕಾದ್ರೆ ಇಲ್ಲಿ ಕನ್ನಡ ಕಾಪಿ ಬರೆಯುವವರು ಲಾಸ್ಟ್ ಬೆಂಚಿನವರು. ಯಾಕೆ ಅವರು ಆ ಕೆಲಸ ಮಾಡ್ತಾರೆ? ಅವರಿಗೆ ಗೊತ್ತು, ನಾವು ಏನೇ ಮಾಡಿದರೂ ಕೂಡ ಅಧ್ಯಾಪಕರಿಗೆ ಕಾಣುವುದಿಲ್ಲ, ನಾವು ಹಿಂದೆ ಇದ್ದೇವೆ. ಹಿಂದೆ ಕೂತ್ಕೊಂಡು ಏನಾದರೂ ಒಂದು ರಾಕೆಟ್ ಬಿಡುವವರು ಎದುರ ಮಕ್ಕಳಿಗೆ ಕಾಗದದ್ದು. ಹೌದು ತಾನೇ? ಇದು ನಮ್ಮ ಬದುಕಿನಲ್ಲಿ ಆಗಿದೆ, ಅನುಭವಿಸಿದ್ದೇವೆ. ನೆನಪಿಟ್ಕೊಳ್ಳಿ, ಯಾವುದಕ್ಕೂ ಆಗದವರು ಅಂತ ಲೆಕ್ಕ ಲಾಸ್ಟ್ 2 ಬೆಂಚಲ್ಲಿ ಇರತಕ್ಕಂಥ ಮಕ್ಕಳು. ನೋಡಿ, ಅವರನ್ನೇ ಹೇಳಿದ್ದು ಈ ಹುಡುಗಿ, ಇವರು ರಾಷ್ಟ್ರದ ಬ್ರೈನ್, ಮೆದುಳು, ಶಕ್ತಿ ಅಂತ ಹೇಳಿಕೊಂಡು. ಇವತ್ತು ನಮ್ಮ ದೇಶದಲ್ಲಿ ಆಗಿರುವುದು ಅದೇ. ಆ ಕೊನೆಯ 2 ಬೆಂಚವರು ಎಲ್ಲಿಗೆ ಹೋಗ್ತಾರೆ? ಫೇಲ್ ಆಗ್ಯ, ಏನಾದರೂ ಒಂದು ಗುಜರಿ ವ್ಯಾಪಾರ ಮಾಡಿಕೊಂಡ, ಅಥವಾ ಹಣ್ಣು ಹಂಪಲುಗಳನ್ನು ಮಾರಾಟ ಮಾಡಿಕೊಂಡ, ಅಥವಾ ಯಾರಾದರೂ ಒಂದು ರಾಜಕೀಯ ವ್ಯಕ್ತಿಗಳು ಬಂದರೆ ಅವರ ಹಿಂಬದಿಯಲ್ಲಿ ಜೈ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಈಗೆಲ್ಲ ಹೋಗಿಕೊಂಡು ಕೊನೆಗೆ ಒಂದು ಗ್ರಾಮ ಪಂಚಾಯತ್ ಓಟು ಬಂದಾಗ ಅಲ್ಲಿ ಓಟಿಗೆ ಉಸ್ಕೊಂಡು ನಿಲ್ತಾರೆ. ಅಲ್ಲಿ ಅವರ ಮಾತಿನ ಚಾತುರ್ಯದಲ್ಲಿ ಅವರು ಅದರಲ್ಲಿ ವಿನ್ ಆಗ್ತಾರೆ, ಪಂಚಾಯತ್ ಒಬ್ಬ ಸದಸ್ಯರಾಗ್ತಾರೆ, ದೊಡ್ಡ ಜನ ಆಗ್ತಾರೆ. ಯಾರವರು? ಪಂಚಾಯತ್ ಮೆಂಬರ್ ಅವರು. ನೀವ್ಯಾರು? ಇಷ್ಟು ದೊಡ್ಡ ರ್ಯಾಂಕ್ ತಗೊಂಡವರೆಲ್ಲ ಏನೂ ಅಲ್ಲ. ನಾಳೆ ಅವರು ಪಂಚಾಯತ್ ಅಧ್ಯಕ್ಷರಾಗ್ತಾರೆ, ಅವರು ಜಿಲ್ಲಾ ಪಂಚಾಯತ್ಗೆ ಹೋಗ್ತಾರೆ, ಅದೇ ಕೊನೆ ಬೆಂಚಲ್ಲಿ ಕೂತ್ಕೊಂಡವರು. ನಾಳೆ ಮುಖ್ಯಮಂತ್ರಿ ಆಗ್ತಾರೆ ಕರ್ನಾಟಕದ್ದು, ದೇಶದ ಪ್ರಧಾನಿ ಆಗ್ತಾರೆ ಅವರೇ. ಯಾಕೆಂದರೆ ಅವರು ಶಾಲೆಯಲ್ಲಿ ಹಾಕಿದ್ದು ಬೊಬ್ಬೆ, ಅಲ್ಲಿ ಕೂಡ ಹಾಕೋದು ಬೊಬ್ಬೆ, ರಾಜಕೀಯದಲ್ಲಿ ರಾಜಕಾರಣ ಮಾಡೋದು ಬೊಬ್ಬೆ ಮಾಡಿಕೊಂಡೆ. ನಾಳೆ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೆ ಹೋಗೋದು ಅವರೇ. ನೆನಪಿಟ್ಕೊಳ್ಳಿ. ಅದಕ್ಕೆ ಹೇಳಿದಂಥ ಪ್ರಶ್ನೆ ಆ ಹುಡುಗಿ, ಕೊನೆಯ ಬೆಂಚಲ್ಲಿ ಕೂತ್ಕೊಂಡಂಥವ್ರು ಈ ರಾಷ್ಟ್ರದ ಬ್ರೈನ್, ಶಕ್ತಿ, ಮೆದುಳು. ಇದು ನಿಜ ತಾನೇ ಇವತ್ತು ಆಗುವಂಥದ್ದು? ಇವತ್ತು ನಮ್ಮ ದೇಶದಲ್ಲಿ ಆಗುವಂಥ ಇದೇ ರೀತಿ ತಾನೇ. ಒಂದು ಕದ್ದರ ಬಟ್ಟೆ ಹಾಕಿಕೊಂಡು, ಒಂದು ಶಾಲು ಹಾಕಿಕೊಂಡು, ತಲೆಗೊಂದು ಟೋಪಿ ಇಟ್ಟುಕೊಂಡು, ಹೊಟ್ಟೆ ಮುಂದಕ್ಕೆ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಾವು ಸೆಲ್ಯೂಟ್ ಹೊಡೆಯುತ್ತಾ ಇದ್ದೇವೆ. ಯಾರು ಸೆಲ್ಯೂಟ್ ಹೊಡೆಯುತ್ತಾ ಇದ್ದಾರೆ? ಅದೇ ತರಗತಿಯಲ್ಲಿ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡತಕ್ಕಂಥ ಡಾಕ್ಟ್ರುಗಳು. ಸರ್ ನಮಸ್ತೆ, ಅವರದೇ ಕ್ಲಾಸಿನ ಹಿಂದಿನ ಮಕ್ಕಳಿಗೆ. ಅಂತ ಇದು ನಮ್ಮ ದೇಶದ ವ್ಯವಸ್ಥೆ. ಇವತ್ತು ಈ ರೀತಿಯಲ್ಲಿ ಬೆಳೆಯಬೇಕಾಗಿದ್ರೆ ನೋಡಿ, ನಾವು ಇಷ್ಟು ಕಷ್ಟಪಟ್ಟು ಕಲಿಯುವವರು, ದುಡಿಯುವವರು ಏನು ಮಾಡ್ತೇವೆ ನೋಡಿ. ಮೊನ್ನೆ ತಾನೇ SSLC ರಿಸಲ್ಟ್ ಬಂತು, ನೋಡಿರ್ಬೋದು. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. SSLC ರಿಸಲ್ಟ್ ಬಂದು ಶಾಲೆಗೆ ಹೋಗಿ ರಿಸಲ್ಟ್ ನೋಡಿ ಬಂದಾಗ 97-96% ತೆಗೊಂಡಂಥ ಹುಡುಗಿ ಅಥವಾ ಒಂದು ಹುಡುಗ ಮನೆಗೆ ಬರುವಾಗ ಬಹಳ ಬೇಸರದಿಂದ ಬರ್ತಾರೆ. ತೆಕ್ಕೊಂಡಿದ್ದಾರೆ 96-97 ಮಾರ್ಕು, ಆದರೆ ಮನೆಗೆ ಬರುವಾಗ ಬಹಳ ಬೇಸರದಿಂದ ಬರ್ತಾರೆ. ಅದೇ 35 ತೆಕ್ಕೊಂಡಂಥ ಹುಡುಗ ಕುಣಿದಾಡ್ತಾ ಬರ್ತಾನೆ ಮನೆಗೆ, ಬಹಳ ಖುಷಿಯಲ್ಲಿ. ನನ್ನನ್ನು ಯಾವ ಮೂರ್ಖ ಕೆಟ್ಟ ಅಧ್ಯಾಪಕ ನನ್ನನ್ನು ಪಾಸ್ ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅವು ಬಹಳ ಖುಷಿಯಲ್ಲಿ ಓಡಿಕೊಂಡು ಬರ್ತಾನೆ. ಆದರೆ 96-7 ಮಾರ್ಕ್ ತೆಕ್ಕೊಂಡ ಹುಡುಗಿ ಅಥವಾ ಹುಡುಗ ಬಹಳ ಬೇಸರದಿಂದ ಬರ್ತಾ ಇದ್ದಾಳೆ ಮನೆಗೆ. ಯಾಕೆ ಅವಳು ಬಹಳ ಬೇಸರದಿಂದ ಬರ್ತಾ ಇದ್ದಾಳೆ? ಅಯ್ಯೋ, ನನಗೆ 99 ಬರಬೇಕಾಗಿತ್ತು, 100ಕ್ಕೆ 100 ಬರಬೇಕಾಗಿತ್ತು, ಆ 3-4 ಮಾರ್ಕನ್ನು ಯಾರು ತೆಕ್ಕೊಂಡ್ರು ಅಂತ ಹೇಳ್ಕೊಂಡು ಬಹಳ ಬೇಸರದಲ್ಲಿ ಅವಳು ಬರ್ತಾಳೆ. ಅಂದರೆ ಅವಳಿಗೆ ಅದು ಸಾಕಾಗಲಿಲ್ಲ. 97 ಮಾರ್ಕ್ ಬಂದರೆ ಅವಳಿಗೆ ಸಾಕಾಗಲಿಲ್ಲ ಅದು. ಆದರೆ ಇಲ್ಲಿ 35 ಬಂದವ, ಅವ ಬರುವಂಥ ಸ್ಟೈಲ್ ನೋಡಿ ಮನೆಗೆ, ಅವ ಬೊಬ್ಬೆ ಹಾಕೊಂಡು ಬರುವುದು, ನಾನು ಪಾಸ್ ಆಗಿದ್ದೇನೆ, 1000 ಜನ ಹೇಳ್ಕೊಂಡು ಬರ್ತಾರೆ, ನಾನು ಪಾಸು, ಖುಷಿ ಖುಷಿ. ನೋಡಿ, ಅಂಥ ಮಕ್ಕಳೇ ರಾಜಕಾರಣಿಗಳಾಗುವುದು, ನಾಳೆ ದೊಡ್ಡ ಜನ ಆಗುವುದು. ನಮಗೆ ಬದುಕಿನಲ್ಲಿ ಬಹಳಷ್ಟು ಅನುಭವ ಆಗಿದೆ ಶಿಕ್ಷಕ ವೃತ್ತಿಯಲ್ಲಿ.
ಯೋಚನೆ ಮಾಡಿ, ನಾವು ಕಲಿಯುವಂಥ ಮಕ್ಕಳಿಗೆ 100ಕ್ಕೆ 80-90 ಮಾರ್ಕ್ ತೆಗೊಳ್ಳೋ ಮಕ್ಕಳನ್ನು ನಾವು ಸಿಂಹಾಸನದಲ್ಲಿ ಕೂತ್ಕೊಳ್ತೇವೆ ಕ್ಲಾಸಿನಲ್ಲಿ. ಅವರಿಗೆ ಎಲ್ಲ ಬೇಕು ಬೇಡಿಕೆಗಳನ್ನ ಕೊಡ್ತೇವೆ, ಅವರಿಗೆ ವಿಶೇಷವಾದಂಥ ತರಗತಿಯನ್ನು ಮಾಡ್ತೇವೆ, ಅವರು ಕೇಳಿದನ್ನೆಲ್ಲ ಕೊಡ್ತೇವೆ. ಎಲ್ಲ ಅವ್ರಿಗೊಂದು ರಜೆ ಮಾಡಿದ್ರು ಕೂಡ ನಾವು ಮಾತಾಡೋದಿಲ್ಲ ಶಿಕ್ಷಕರು. ಯಾಕೆ? ಅವರು ಕಲಿಯುವುದಲ್ಲಿ ಹುಷಾರಿದ್ದಾಳೆ. ಅದೇ ಒಂದು 3rd ಕ್ಲಾಸಲ್ಲಿ ಹುಡುಗ ಏನಾದರೂ ಮಾಡಿದರೆ ಅವನಿಗೆ ಪೆಟ್ಟು, ಅವನ ಕ್ಲಾಸಿನ ಹೊರಗೆ ಹಾಕುವುದು, ಮನೆಯವರನ್ನು ಬರೀ ಕೇಳುವುದು, ಅವನ ಕಂಪ್ಲೇಂಟನ್ನು ಹೇಳುವಂಥದ್ದು. ಯೋಚನೆ ಮಾಡಿ, ನಾಳೆ ಆ ಹುಡುಗ ಎಲ್ಲ ಅಧ್ಯಾಪಕರಿಗೆ ಗೌರವ ಕೊಡ್ತಾನೆ ಶಾಲೆಯಿಂದ ಹೊರಗೆ ಹೋದ್ಮೇಲೆ. ಆದರೆ ನಾವು ಸಿಂಹಾಸನದಲ್ಲಿ ಕೂತ್ಕೊಳಿಸ್ತೇವಲ್ಲ, ಅವರು ಕಣ್ಣೆತ್ತಿ ನೋಡುವುದಿಲ್ಲ ಅಧ್ಯಾಪಕರನ್ನು. ಇದು ನಮ್ಮ ಅನುಭವ, ಇದು ನಮ್ಮ ಶಿಕ್ಷಕರ ಅನುಭವ. ನೆನಪಿಟ್ಕೊಳ್ಳಿ, ಅಷ್ಟು ಒಂದು ಪ್ರೀತಿಯಿಂದ ಗೌರವದಿಂದ ಆ ಮಕ್ಕಳನ್ನು ನಾವು ಬೆಳೆಸಿ ನಮ್ಮ ಶಾಲೆಗೆ ಒಂದು ಹೆಸರು ಬರಬೇಕು, ಒಂದು ಡಿಸ್ಟಿಂಕ್ಷನ್ ಬರಬೇಕು, ಒಂದು ರ್ಯಾಂಕ್ ಬರಬೇಕು ಅಂತ ಹೇಳಿಕೊಂಡು ನಾವು ಗ್ರಹಿಸುವುದಿದ್ರೆ ಆ ಮಗುವಿಗೆ ಆಮೇಲೆ ನಮ್ಮ ಸಂಸ್ಥೆಗೆ ಹಿಂದಿರುಗಿ ಬರುವುದಿಲ್ಲ. ನಮ್ಮ ಸಂಸ್ಥೆ ಅಧ್ಯಾಪಕರು ಎಲ್ಲಾದರೂ ಒಂದು ಸಿಕ್ಕಿದ್ರು ಕೂಡ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ. ಆದರೆ ಈ 35-25 ಮಾರ್ಕ್ ತಗೊಂಡವ ಎಷ್ಟು ದೂರದಲ್ಲಿದ್ದರು, ಸರ್ 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 ನಮಸ್ತೆ ನಮಸ್ತೆ, ನಮ್ಮಿಂದ ಪೆಟ್ಟು ತಿಂದವರು ಅಧ್ಯಾಪಕರಿಂದ ಪೆಟ್ಟು ತಿಂದವರಿಗೆ ಬಹಳಷ್ಟು ಪರಿಚಯ ಇರ್ತದೆ. ಅವರು ನಗುಮುಖದಿಂದ ಅಧ್ಯಾಪಕರನ್ನು ಸ್ವಾಗತಿಸ್ತಾರೆ. ಯಾಕೆ? ಅವರಿಗೆ ಅನುಭವ ಆಗಿದೆ, ನಾನು ಆ ರೀತಿಯ ಪೆಟ್ಟು ತಿಂದ ಕಾರಣ ಇವತ್ತು ನಾನು ಕಷ್ಟದಲ್ಲಿ ನಾನು ಬದುಕಬೇಕಾಗಿದೆ, ನನಗೆ ಬದುಕು ಕೊಟ್ಟದ್ದೇ ಅಧ್ಯಾಪಕರು ಅಂತ ಹೇಳಿಕೊಂಡು. ಅದು ಇವರಿಗೆ ಹೋಗ್ತಾ ಇಲ್ಲಲ್ಲ, ಈ ತಲೆಗೆ ಅದು, ಇಂಥ ತಲೆಗಳಿಗೆ ಅದೆಲ್ಲ ಹೋಗ್ತಾ ಇಲ್ಲ. ಅದೆಲ್ಲ ಪಕ್ಕ ಹೋಗುದು ಅಂಥ ಮಕ್ಕಳಿಗೆ. ನೆನ್ಪಿಟ್ಕೊಳ್ಳಿ, ಆ ರೀತಿ ಆಗಬಾರದು. ನಾನು ಹೇಳುವಂಥದ್ದು, ಹುಷಾರಿನ ಮಕ್ಕಳು, ನೀವು ತಿಳ್ಕೊಳ್ಬೇಕು, ನಿಮಗೊಂದು ಭವಿಷ್ಯ ಇದೆ. ನಾಳೆ ಯಾವುದೇ ಕಾರಣಕ್ಕೂ ಅಧ್ಯಾಪಕರನ್ನು, ಪಾಠ ಮಾಡಿದಂಥ ಅಧ್ಯಾಪಕರನ್ನು, ನಿಮಗೆ ಶಿಕ್ಷಣವನ್ನು ಕೊಟ್ಟಂಥ ಅಧ್ಯಾಪಕರನ್ನು ಯಾವುದೇ ಕಾರಣಕ್ಕೆ ಅಂತರ ಇಡಬೇಡಿ, ಪ್ರೀತಿಯಿಂದ ವ್ಯವಹರಿಸಿ. ಅಂದರೆ ಈ ಶಾಲೆಯಲ್ಲಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಕೆಲವು ಶಾಲೆಗಳಲ್ಲಿ ಈ ಶಾಲೆಯಷ್ಟು ಒಳ್ಳೆಯ ಮಕ್ಕಳು ಈ ಜಿಲ್ಲೆಯಲ್ಲಿ ಸಿಗುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ರಾಮಕೃಷ್ಣ ಪ್ರೌಢಶಾಲೆಗೆ ಒಂದು ಹೆಸರಿದೆ. ಇಡೀ ನಮ್ಮ ನೇತ್ರಾವತಿಯ ಈ ಕಡೆ ಇರುವಂಥದ್ದು ಕನ್ನಡ ಮಾಧ್ಯಮದಲ್ಲಿ 2 ಶಾಲೆಗಳು. ಬಹಳ ವರ್ಷದಿಂದ ಪೈಪೋಟಿ ಕೂಡ ಇದ್ದದ್ದು 2 ಶಾಲೆಗಳಿಗೆ. ಅದು ಪ್ರತಿಭಾ ಕಾರಂಜಿ ಇರ್ಬೋದು, ಮತ್ತೊಂದಿರ್ಬೋದು. ಒಂದು ಆನಂದಾಶ್ರಮ ಪ್ರೌಢಶಾಲೆ, ಅದನ್ನು ಬಿಟ್ಟರೆ ರಾಮಕೃಷ್ಣ ಪ್ರೌಢಶಾಲೆ. ಇದರ ಮಧ್ಯದಲ್ಲಿ ಅನೇಕ ಶಾಲೆಗಳು ಮಧ್ಯದಲ್ಲಿ ಸಿಕ್ಕಿ ಬೀಳ್ತದೆ, ಯಾವುದಕ್ಕೂ ಬರುವುದಿಲ್ಲ. ತ್ಯಾಗಂಸರಿಗೆ ಗೊತ್ತಿದೆ, ಅದೆಷ್ಟೋ ಕೆಲವು ಪ್ರತಿಭಾ ಕಾರಂಜಿಯಲ್ಲಿ ಕೂಡ ಘರ್ಷಣೆ ಆಗಿದೆ. ರಿಸಲ್ಟಿನ ರಿಸಲ್ಟಿನ ವಿಚಾರದಲ್ಲಿ ನೆನಪಿಟ್ಕೊಳ್ಳಿ. ಅಂದರೆ ನಾವು ನಮ್ಮ ಮಕ್ಕಳು ಬರಬೇಕಂದ್ರೆ ನಮ್ಮೊಂದು ಆಸೆ, ಅವರಿಗೂ ಅವರ ಮಕ್ಕಳು ಬರಬೇಕಂತ ಒಂದು ಆಸೆ. ಯಾಕೆ? ನಾವು ಅಷ್ಟು ಕಷ್ಟಪಟ್ಟಿದ್ದೇವೆ ನಮ್ಮ ಮಕ್ಕಳನ್ನು. ಏನೋ ಒಂದು ಅರ್ಧ ಮಾರ್ಕ್ 1 ಮಾರ್ಕ್ ವ್ಯತ್ಯಾಸ ಆದರೆ ನಮಗೂ ಬೇಸರ ಆಗುತ್ತೆ. ಅಯ್ಯೋ, ನಮ್ಮ ಶಾಲೆ ಮಕ್ಕಳಿಗೆ ತಪ್ಪಿ ಹೋಯಿತು ಅಲ್ವಾ? ಅದು ಯಾಕೆ? ನಿಮ್ಮ ಮೇಲಿರತಕ್ಕಂಥ ಪ್ರೀತಿ, ನಿಮ್ಮ ಮೇಲಿರ್ತಕ್ಕಂಥ ಅಭಿಮಾನ, ಅದು ಒಂದಷ್ಟು ತೊಂದರೆ ಆಗಬಾರದು ಅನ್ನುವಂಥದ್ದು ನಮ್ಮ ಅಧ್ಯಾಪಕರಿಗೆ ಇರುವಂಥ ಕಾಳಜಿ. ಅದು ಕೊನೆಯದಾಗಿ ನಾನು ಒಂದೇ ಮಾತು ಹೇಳುವಂಥದ್ದು, APJ ಅಬ್ದುಲ್ ಕಲಾಂ ಹೇಳಿದಂಥ ಮಾತನ್ನೇ, ನಮಗೆ ಶ್ರೀಮಂತಿಕೆ ಬೇಕು. ಯಾವ ಶ್ರೀಮಂತಿಕೆ ಬೇಕು? ಹಣದ ಶ್ರೀಮಂತಿಕೆ ಅಲ್ಲ, ಐಶ್ವರ್ಯದ ಶ್ರೀಮಂತಿಕೆ ಅಲ್ಲ. ಅದರ ಬದಲಿಗೆ ನಮಗೆ ಹೃದಯದ ಶ್ರೀಮಂತಿಕೆ ಬೇಕು. ಈ ಹೃದಯದ ಶ್ರೀಮಂತಿಕೆಯನ್ನು ತುಂಬುವವರು, ನಮ್ಮ ಹೃದಯಕ್ಕೆ ತುಂಬಿಸುವವರು 3 ಜನ. ನಾನು ಹೇಳಿದ್ದಲ್ಲ, APJ ಅಬ್ದುಲ್ ಕಲಾಂ ಹೇಳಿದ್ದು. ಅವರು ಯಾರು? ಫಾದರ್, ಮದರ್ ಆ್ಯಂಡ್ ಎ ಗ್ರೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ನೆನಪಿಟ್ಕೊಳ್ಳಿ, ಅವರು ಹೇಳಿದ ಮಾತು, ನಾನಲ್ಲ. ಪ್ರೈಮರಿ ಸ್ಕೂಲ್ ಟೀಚರ್, ಪ್ರೌಢಶಾಲೆ ಟೀಚರನ್ನು ಅವರು ಹೇಳಲಿಲ್ಲ, ಕಾಲೇಜಿನ ಟೀಚರ್ಸನ್ನು ಹೇಳಲಿಲ್ಲ. ಪ್ರೈಮರಿ ಸ್ಕೂಲ್ ಟೀಚರನ್ನು ಹೇಳಿದ್ದು ಯಾಕೆ ಅಂತ ಹೇಳಿದರೆ, ಮಾತೃ ಹೃದಯ ಇರತಕ್ಕಂಥ ಶಿಕ್ಷಕರು. ಯಾಕಂದರೆ ಆವಾಗ ನೀವು ಬಹಳಷ್ಟು ಚಿಕ್ಕದಿದ್ದೀರಿ, ಮಗುವಾಗಿದ್ದೀರಿ. ಆ ಮಗುವಿನಲ್ಲಿ ತಾಯಿಯ ಸ್ಥಾನವನ್ನು ಕೊಟ್ಟವರು, ಮಾತೃ ಹೃದಯವನ್ನು ನಿಮಗೆ ತೋರಿಸಿದವರು ಅಂಥ ಶಿಕ್ಷಕರು. ಅದಕ್ಕೆ ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳೋದು. ಇವತ್ತು ನೋಡಿ, ನನಗೆ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರು ಬಹಳಷ್ಟು ಪಾಠ ಮಾಡಿದ್ದಾರೆ, ಆದರೆ ಅವರ ಹೆಸರು ನನಗೆ ಗೊತ್ತಿಲ್ಲ. ಕಾಲೇಜು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಅನೇಕ ಲೆಕ್ಚರರ್ಸ್ ನಮಗೆ ಪಾಠ ಮಾಡಿದ್ದಾರೆ, ಇವತ್ತು ಯಾರು ಅಂತ ನಮಗೆ ಗೊತ್ತಿಲ್ಲ. ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕಾದ್ರೂ ನಮಗೆ ಲೆಕ್ಚರ್ ಕೊಟ್ಟವರಿದ್ದಾರೆ, ಗೊತ್ತಿಲ್ಲ. ನಮ್ಮ B.Ed ತರಬೇತಿಯಲ್ಲಿ ನಮಗೆ ತರಬೇತಿಯನ್ನು ಕೊಟ್ಟವರಿದ್ದಾರೆ, ಯಾರು ಅಂತೇಳಿ ಇವತ್ತು ಗೊತ್ತಿಲ್ಲ. ಇವತ್ತು ನನಗೆ ಗೊತ್ತಿರುವುದು ನನ್ನ ಪ್ರೈಮರಿ ಶಾಲೆ ಟೀಚರ್. ಇವತ್ತು 4-5 ಜನ ಇದ್ದಾರೆ. ಇವತ್ತು 4-5 ಜನ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್, 1ನೇಯಿಂದ 7ನೇ ಕ್ಲಾಸಿನವರೆಗೆ ಕಲಿಸಿದಂಥ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರಲ್ಲ, ಇವತ್ತು ಕೂಡ ಅವರು ಎದುರಿಗೆ ಸಿಕ್ಕಿದಾಗ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ, ಅವರ ಕಾಲು ಮುಟ್ಟಿ ನಾನು ಪ್ರಾರ್ಥನೆ ಮಾಡಿ. ಯಾಕೆ? ನಮ್ಮನ್ನು ಈ ಎತ್ತರಕ್ಕೆ ಬೆಳೆಸಬೇಕಾದ್ರೆ
ಆರಂಭದ ಒಂದು ಹಂತವನ್ನು ಕೊಟ್ಟವರು ಅವರು ಪ್ರೈಮರಿ ಸ್ಕೂಲ್ ಟೀಚರ್ಸ್. ಮತ್ತೆ ನಿಮಗೆ ಬೇರೆ ಬೇರೆ ಅಧ್ಯಾಪಕರು ಸಿಗ್ತಾರೆ. ಯಾಕೆ, ಒಮ್ಮೆ ಬೆಳೆದವರಿಗೆ ಮತ್ತೆ ಬೆಳೆಯಲಿಕ್ಕೆ ಕಷ್ಟ ಇಲ್ಲ, ಬೆಳೆಸ್ಬೋದು. ಆದರೆ ಆರಂಭದಲ್ಲಿ ಇದೆಯಲ್ಲ, ಪ್ರೈಮರಿ ವಿಭಾಗದಲ್ಲಿ ಅದು ಬಹಳ ಕಷ್ಟ, ಬಹಳ ಕಷ್ಟ ಮಕ್ಕಳನ್ನು ಸರಿದಾರಿಗೆ ತರುವುದು ಅಂತ ಹೇಳಿದರೆ. ಯಾವಾಗ ಒಂದು ತಾಯಿಗೆ ಒಂದು ಮಗುವನ್ನು ಮನೆಯಲ್ಲಿ ನೋಡಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತದೋ, ಅದೇ 35-45 ಮಕ್ಕಳನ್ನು ಒಂದು ತರಗತಿಯಲ್ಲಿ ಹಾಕಿಕೊಂಡು ಆ ಮಕ್ಕಳ ಸೇವೆ ಮಾಡಲಿಕ್ಕೆ ಆ ತಾಯಿಗೆ ಎಷ್ಟು ಕಷ್ಟ ಇರಬಹುದು, ಶಾಲೆಯಲ್ಲಿ ಶಿಕ್ಷಕಿಗೆ. ಅದಕ್ಕೋಸ್ಕರ ಆ ನೆನಪು. ಇನ್ನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕನಾಗಿ, ಒಬ್ಬ ಅತಿಥಿಯನ್ನಾಗಿ ಕರೆದಂಥ ನಮ್ಮ ಈ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ತ್ಯಾಗಮರಕ ಅವರ ನೋಡಿ, ಒಂದೇ ಮಾತು ಹೇಳಲಿಕ್ಕೆ ನನಗೆ ಇಷ್ಟ. ಯಾಕಂತ ಹೇಳಿದ್ರೆ, ನೀವು ಶಾಲೆಯಲ್ಲಿ ಮಾತ್ರ ನೀವು ದೊಡ್ಡ ಜನ ಆಗಲಿಕ್ಕೆ ಆಗೋದಿಲ್ಲ. ಶಾಲೆಯಿಂದ ಹೊರಗೆ ಹೋಗಬೇಕು, ನಮ್ಮನ್ನು ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಬೇಕು, 10 ಜನರ ಮಧ್ಯೆ ನಾವು ಕೂಡ ಇದ್ದೇವೆ ಅನ್ನೋದನ್ನು ತೋರಿಸಿಕೊಡ್ಬೇಕು. ಆವಾಗಲೇ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗುವಂಥದ್ದು. ಅದಕ್ಕೆ ಉದಾಹರಣೆ ನಿಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ನೋಡಿ, ಅವರು ಶಾಲೆಯಲ್ಲಿ ಇದ್ದಾರಾ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಶಾಲೆಯ ಎಲ್ಲ ಚಟುವಟಿಕೆಗಳು, ಶಾಲೆಯ ಎಲ್ಲ ಆಡಳಿತಾತ್ಮಕ ವಿಚಾರಗಳು, ನಿಮ್ಮನ್ನು ಇಲ್ಲಿಂದ ರಾಷ್ಟ್ರಾಧ್ಯಕ್ಷರಲ್ಲಿವರೆಗೆ ಕರ್ಕೊಂಡು ಹೋಗುವಂಥದ್ದು, ಕ್ರೀಡಾಕೂಟಕ್ಕೆ ಇಲ್ಲಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥದ್ದು ಯಾರು? ಮುಖ್ಯ ಗುರುಗಳು ಕರ್ಕೊಂಡು ಹೋಗ್ತಾರ? ಅವರಿಗೆ ಶಾಲೆಯ ಜವಾಬ್ದಾರಿ ಇದೆ, ಆದರೆ ಇವರಿಗೆ ಕ್ರೀಡಾ ಜವಾಬ್ದಾರಿ ಇದೆ. ಅದರೊಂದಿಗೆ ನಿಮ್ಮಲ್ಲಿ ಶಿಸ್ತನ್ನು ಮೂಡಿಸುವಂಥ ಜವಾಬ್ದಾರಿ ಇದೆ. ಕೇವಲ ಶಾಲೆಯಲ್ಲಿ ಮಾತ್ರ ಅಲ್ಲ, ಸಮಾಜದಲ್ಲಿ ಕೂಡ ಅವರನ್ನು ಗುರುತಿಸಿಕೊಂಡಿದ್ದಾರೆ. ಆದ್ದರಿಂದ ಇವತ್ತು ತ್ಯಾಗಂ ಸರ್ ಯಾರು ಅಂತ ಹೇಳಿದರೆ, ಅರೆಕಳದವರಿಗೆ ಮಾತ್ರ ಗೊತ್ತಿರುವುದಲ್ಲ, ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತಿದೆ. ಇವತ್ತು ಆ ಹೆಸರನ್ನು ಮಾಡಿದ್ದಾರೆ, ಮಾಡಬೇಕು ಕೂಡ. ನಾಳೆ ನೀವು ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ನಾವು ಬಾವಿಯ ಒಳಗಿನ ಕಪ್ಪೆಗಳಾಗಿ ಇರಬಾರದು. ಬಾವಿಯ ಒಳಗಿನ ಕಪ್ಪೆಗಳಿಗೆ ಪ್ರಪಂಚ ಯಾವುದು? ಅಷ್ಟೇ. ಅದರಿಂದ ಹೊರಗೆ ಬಂದಾಗ ಅದಕ್ಕೆ ಗೊತ್ತಾದ, ಓ ಇಷ್ಟೇ ಅಲ್ಲ, ಪ್ರಪಂಚ ದೊಡ್ಡದುಂಟು ಅಂತ ಹೇಳಿಕೊಂಡು. ಹಾಗೆ ನೀವು ಕೂಡ ನಾಳೆ ಸಮಾಜಕ್ಕೆ ಕಾಲಿಟ್ಟಾಗ, ಸಮಾಜದ ಜನರ ಮಧ್ಯೆ ನಿಮ್ಮ ಬದುಕನ್ನು ನೀವು ಮಾಡಿದಾಗ, ನೀವು ಕೂಡ ಶ್ರೇಷ್ಠ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ನಿಮಗೆ ಸಾಧ್ಯ ಅಂತ ಹೇಳುತ್ತಾ, ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿ 2 ಮಾತನಾಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯ ಗುರುಗಳಿಗೆ ಮತ್ತು ಎಲ್ಲ ಅಧ್ಯಾಪಕರುಗಳಿಗೆ, ನನ್ನ ಪ್ರೀತಿಯ ಮುದ್ದು ಮಕ್ಕಳಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬೇರೆ ಟೈಪಲ್ಲಿ ಮಾತಾಡ್ಬೋದು, ಆದರೆ ನಿಜವಾಗಿ ಮಕ್ಕಳ ಮನಸ್ಸಿಗೆ ಹೊಂದಿಕೊಂಡು ಮಾತಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಇವತ್ತೊಂದು ಕಾರ್ಯಕ್ರಮದ ಮೌಲ್ಯವನ್ನು ಕೂಡ ತಿಳಿಸಿಕೊಟ್ಟಂತಹ ನಮ್ಮ ಉದ್ಘಾಟಕರು ಆನಂದ ಕೆ ಅಸೇಗೋಳಿ ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ತುಂಬಿದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕ್ಲಾಪ್ಸ್ ಗೋ. ಇದೀಗ ಒಂದು ಮಾತಿನಲ್ಲಿ ಇವತ್ತಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸಿಂಚನ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಒಂದು ವಿಚಾರವನ್ನ ಇಲ್ಲಿ ಒಂದು ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ವಿದ್ಯಾಸಂಸ್ಥೆಯು ಕ್ರೀಡೆ, ನೃತ್ಯ, ಸ್ಕೌಟ್ ಗೈಡ್ ಮುಂತಾದ ಕ್ಷೇತ್ರಗಳಲ್ಲಿ ಅನೇಕ ಅದ್ಭುತ ಕಲಾವಿದರನ್ನು ಕೊಟ್ಟ ಹೆಮ್ಮೆಯ ವಿದ್ಯಾಸಂಸ್ಥೆ ನಮ್ಮದು. ನಾವೆಲ್ಲರೂ ಸೇರಿ ಈ ವಿದ್ಯಾಸಂಸ್ಥೆಯ ಹೆಸರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡೋಣ. 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಂಕದೊಂದಿಗೆ ಉತ್ತೀರ್ಣರಾಗುವಂತೆ ಆಗಲಿ. ನೀವೆಲ್ಲರೂ ನನಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾ ನನ್ನ ಈ 1-2 ಮಾತುಗಳಿಗೆ ಕೊನೆಗೊಳಿಸುತ್ತೇನೆ. ಎಲ್ಲರೂ ಪಾಸ್ ಆಗುವ ಹಾಗೆ ಮಾಡ್ತೇನೆ, ಅದಕ್ಕೆ ಸಹಕಾರ ಮಾಡ್ತೇನೆ. ಮಕ್ಕಳೊಟ್ಟಿಗೆ ಎಲ್ಲರೊಟ್ಟಿಗೆ ಸಹಪಾಠಿಗಳೊಂದಿಗೆ ಸಹಕರಿಸಿ 100% ರಿಸಲ್ಟ್ ಬರುವಾಗೆ ಮಾಡ್ತೇನೆ ಎನ್ನುವಂಥ ವಿಶ್ವಾಸಪೂರ್ವಕವಾದಂತಹ ಮಾತುಗಳನ್ನಾಡಿದಂತಹ ನಮ್ಮ ಹೆಮ್ಮೆಯ ಕೋರಿ SPL ಮುಖ್ಯಮಂತ್ರಿ ಸಿಂಚನ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಸರಿ, ಇದೀಗ ಸರ್ಕಾರದಿಂದ ನೀಡಲ್ಪಡುವಂತಹ ಪಠ್ಯ ಪುಸ್ತಕವನ್ನ ನಿಮಗೆ ಹಸ್ತಾಂತರ ಮಾಡುವಂತ ಕಾರ್ಯಕ್ರಮ. ಒಂದು ತರಗತಿಯಿಂದ ಒಬ್ಬರು ಮಾತ್ರ ಸಾಕು. ಈಗ 10ನೇ ಕ್ಲಾಸ್ನ ಮಕ್ಕಳು ರಕ್ಷಿತಾ ಬಂದು 10ನೇ ಕ್ಲಾಸ್ನ ಪರವಾಗಿ ಈ ಒಂದು ಪುಸ್ತಕವನ್ನ ನಮ್ಮ ಮುಖ್ಯ ಅತಿಥಿಗಳಿಂದ ಇದನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಅಂದ್ರೆ ಮುಖ್ಯವಾಗಿ ನಾನು ಹೇಳುವಂಥದ್ದು ಏನಿಲ್ಲ, ಎಲ್ಲವನ್ನು ಆನಂದ್ ಮಾಸ್ಟರ್ ಹೇಳಿ ಬಿಟ್ಟಿದ್ದಾರೆ. ನಿಮ್ಗೆ ಮನ ಮುಟ್ಟುವ ರೀತಿಯಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ. ಆದ್ರೆ ನಾನು ಹೇಳೋದು ಏನಂದ್ರೆ ಇಷ್ಟಂದ್ರೆ, ನಮ್ಮ ಶಾಲೆ ತುಂಬಾ ಶಿಸ್ತಿನ ಶಾಲೆ. ನಿಮ್ಗೆ ಗೊತ್ತಿರ್ಬೋದು,
ಎಲ್ಲ ಇಲ್ಲಿ ಕಲಿತಂತ ಮಕ್ಕಳು ಎಲ್ಲ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿಕೊಂಡಿದ್ದಾರೆ. ಸಿನಿಮಾ ರಂಗದಲ್ಲಿದ್ದಾರೆ, ನಾಟಕದಲ್ಲಿ ಇದ್ದಾರೆ, ಮತ್ತೆ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದಾರೆ, ವೈದ್ಯರು ಕೂಡ ಆಗಿದ್ದಾರೆ, ಅಧ್ಯಾಪಕರು ಕೂಡ ಆಗಿದ್ದಾರೆ. ಆದ್ರೆ ಆ ಮಕ್ಕಳು ಉಂಟಲ್ಲ, ನಮ್ಗೆ ಕೊಡುವಂತ ಗೌರವ ಅಂದ್ರೆ ನಾವು ಕಲಿಸಿದ ಮಕ್ಕಳು ಅವರು ಹೇಳೋದು ನಮ್ಮಕ್ಕಿಂತ ದೊಡ್ಡವರು ನೀವು ಮೇಡಮ್, ನಿಮ್ಮಿಂದ ನಾವು ಇಷ್ಟು ಮೇಲೆ ಪದವಿಯನ್ನು ಅಲಂಕರಿಸಿದ್ದೇವೆ ಅಂತೇಳಿ. ಯಾವ ಮಕ್ಕಳಿಗೂ ಕೂಡ ಶುಭ ಹಾರೈಸುವಾಗ ಹೇಳುವುದು ಅಷ್ಟೇ ಮಾತು, ಏನಂದ್ರೆ ನಿಮ್ಮ ಆಶೀರ್ವಾದ ಅಂತ ಹೇಳ್ತಾರೆ. ಅಂದ್ರೆ ಆ ರೀತಿ ಮಕ್ಕಳು ಏನ್ ಮಾಡಿದ್ದಾರೆ, ಬೆಳೆದುಕೊಂಡು ಅವ್ರು ಇಲ್ಲಿ ಕಲಿತು ಒಳ್ಳೆ ಶಿಸ್ತು, ಪ್ರಾಮಾಣಿಕತನ ಮತ್ತು ಒಳ್ಳೆಯ ಪ್ರತಿಭೆಯನ್ನು ಅಲಂಕರಿಸಿಕೊಂಡೇ ಆ ಮೇಲಿನ ಹುದ್ದೆಯನ್ನು ಅವರು ಅಲಂಕರಿಸಿಕೊಂಡು ಹೋಗಿದ್ದಾರೆ. ನಿಜವಾಗಿ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು ಯಾರು ಇಷ್ಟುವರೆಗೆ ಹಾಳಾಗ್ಲಿಲ್ಲ. ಅಂದ್ರೆ ಎಲ್ಲಾ ಮಕ್ಕಳು ಎಲ್ಲಿ ಕಡೆ ಹೋದ್ರೂ ಕೂಡ ನಮ್ಗೆ ನಮ್ಮ ಮಕ್ಕಳು ಸಿಗ್ತಾರೆ. ಎಲ್ಲಿ ಹೋಗ್ಲಿ ನಾವು, ಈಗ ನಾನು ಒಂದು ಕಡೆ ಅಂದ್ರೆ ಈಗ ಹೇಳಿದ್ರು ಆಯುಷ್ ಇಲಾಖೆ ಹೋಗುವ ಅಲ್ಲಿಯೂ ನಮ್ಮ ವಿದ್ಯಾರ್ಥಿ, ಮತ್ತೆ ಎಲ್ಲಿಯಾದ್ರೂ ಡಾಕ್ಟರ್ ಬಳಿ ಹೋಗುವಾಗ ಅಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ. ಅಥವಾ ಏನಾದ್ರೂ ಒಂದು ಕೆಲಸ ಕಾರ್ಯ ಮಾಡ್ಬೇಕು, ನಾವೆಲ್ಲಿಗೆ ತಾಲೂಕು ಆಫೀಸಿಗೆ ಹೋಗ್ತೇವೆ ಅಥವಾ ಈ DC ಆಫೀಸಿಗೆ ಹೋಗ್ತೇವೆ, ಅಥವಾ ಎಲ್ಲಿ ಹೋದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ. ಮುಂದೆ ಬಂದು ನಮಸ್ತೆ ಕೊಡ್ತಾರೆ, ನಿಮ್ಮ ಆಶೀರ್ವಾದ ನಾವು ಇಲ್ಲಿದ್ದೇವೆ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮಲ್ಲಿ ಹೇಳುವುದೇನಂದ್ರೆ, ಈಗಿನ ಮುಖ್ಯಮಂತ್ರಿಗಳಾಗ್ಲಿ, ಪದಾಧಿಕಾರಿ ಆಗಲಿ, ಅಥವಾ ಎಲ್ಲ ಹುದ್ದೆಗಳು ಅನ್ಸದಾದ್ರೆ ವಿದ್ಯಾರ್ಥಿಗಳು ನೀವು ಕೂಡ ಅಷ್ಟೇ ನಿಮ್ಮ ಪ್ರಾಮಾಣಿಕತನದಿಂದ, ನಿಮ್ಮ ಶಿಸ್ತು ಸಂಯಮದಿಂದ, ನಿಮ್ಮ ಪ್ರತಿಭೆಯನ್ನು ನೀವು ಹೊರತಂದು ನಮ್ಮಲ್ಲಿ ನೀವು ಬೆರೆತುಕೊಂಡು, ನಮ್ಮಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ಪಡೆದುಕೊಂಡು ನೀವು ಉತ್ತಮ ನಾಗರಿಕರಾಗಿ ಬೆಳೆದುಕೊಂಡ್ರೆ ಮುಂದೆ ನೀವೊಂದು ದೊಡ್ಡ ನಾಯಕತ್ವವನ್ನು ಬೆಳೆಸಿಕೊಂಡು ಉತ್ತಮ ನಾಗರಿಕರಾಗಿ ಅಥವಾ ಉತ್ತಮ ನಾಯಕತ್ವವನ್ನು ಬೆಳೆಸಿಕೊಳ್ಳುವಂತಹ ಒಂದು ಗುಣ ನಿಮ್ಮಲ್ಲಿ ಇರ್ತದೆ ಅಂತೇಳಿ ನಾನು ಹರಸಿ ಆಶೀರ್ವದಿಸ್ತಾ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಮತಿ ಉಷಲತಾ ಟೀಚರ್ ಅವರಿಗೆ ನಿಮ್ಮರ ಪರವಾಗಿ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಇದೀಗ ನಮ್ಮ ಕರೆಯನ್ನ ಹೋಗೊಟ್ಟು ಬಹಳ ಪ್ರೀತಿಯಿಂದ ನಮ್ಮ ವಿದ್ಯಾಸಂಸ್ಥೆಗೆ ಆಗಮಿಸಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರು ಶ್ರೀಯುತ ಆನಂದ ಕೆ ಅಸೇಗೋಳಿ ಅವರು. ಮುಂದೆ ಕೂಡ ಎಲ್ಲ ಕಾರ್ಯಕ್ರಮ ಶಾಲೆಯಲ್ಲಿ ನಡೆಯುತ್ತದೆ. ಈ ವರ್ಷ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ನಾವು ಪ್ರೀತಿ ಇಟ್ಟು ಬರಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಅವರಿಗೆ ಸಣ್ಣ ಹೊತ್ತಗೆಯ ಕಿರು ಕಾಣಿಕೆಯನ್ನ ನಮ್ಮ ಮುಖ್ಯ ಗುರುಗಳು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ ಇವತ್ತು ನೆರವೇರಿಸಲ್ಪಟ್ಟಿತು. ನಿರ್ವಿಘ್ನವಾಗಿ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ನೆರವೇರಿಸಲ್ಪಟ್ಟಿದೆ. ಈ ಒಂದು ವಿದ್ಯಾರ್ಥಿ ಸರ್ಕಾರದ ಉದ್ಘಾಟನೆ ನೆರವೇರಿಸಿದಂತ ನಮ್ಮವರಾದಂಥ ಮದನಿ ಶಾಲೆ ನಿವೃತ್ತ ಮುಖ್ಯೋಪಾಧ್ಯಾಯರಾದಂಥ ಆನಂದ ಮಾಸ್ಟರ್ ಇವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ಉಷಾಲತಾ ಟೀಚರ್ ಇವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿ ಸರ್ಕಾರದ SPL ಆಗಿ ಆಯ್ಕೆಯಾದಂಥ 10ನೇ ಎ ತರಗತಿಯ ಸಿಂಚನ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸರ್ಕಾರದಲ್ಲಿ ಇರುವಂತಹ ಮಂತ್ರಿಗಳನ್ನು, ಸದಸ್ಯರನ್ನು ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನೀವು ಮಕ್ಕಳೇ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.